ಓಂ ಶಾಂತಿ. ಎಲ್ಲರೂ ಸಂತೋಷವಾಗಿದ್ದೀರಾ? ಇತ್ತೀಚೆಗೆ ದುಷ್ಯಂತ್ ಶ್ರೀಧರ್ ಅವರು ರಂಗರಾಜ್ ಪಾಂಡೆ ಅವರೊಂದಿಗೆ ಒಂದು ಸಂದರ್ಶನ ನೀಡಿದ್ದರು. ಅದು ಮುಖ್ಯವಾಗಿ ಈ ಓಂ ಮತ್ತು ಅದರ ಅರ್ಥದ ಬಗ್ಗೆ ಇತ್ತು. ರಂಗರಾಜ್ ಪಾಂಡೆ ಅವರು ಈ ವಿಷಯವನ್ನು ಹೇಗೆ ಪ್ರಾರಂಭಿಸುತ್ತಾರೆಂದರೆ, ಓಂ ಎಂಬ ಪದವು ಎಲ್ಲಾ ಮಂತ್ರಗಳೊಂದಿಗೆ ಸೇರಿ ಬರುತ್ತದೆ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಹೀಗೆ ಬರುತ್ತದೆ. ಅದು ಎಲ್ಲಾ ಧರ್ಮಗಳನ್ನು ಮೀರಿ ಆ ರಿಂಗಾರ ಓಸೆ, ರಣಧ್ವನಿ ಮತ್ತು ಗಂಟೆ ಬಾರಿಸುವ ಸದ್ದಿನಲ್ಲಿ ಕೇಳಿಬರುತ್ತದೆ. ಆ ಓಂ ಎಂದರೇನು ಎಂದು ಅವರು ಕೇಳುತ್ತಾರೆ. ಇದು ಬಹಳ ಅದ್ಭುತವಾದ ಪ್ರಶ್ನೆ, ಏಕೆಂದರೆ ಸರಿಯಾಗಿ ಹೇಳಬೇಕೆಂದರೆ ಅದು ಹಿಂದೂ ಧರ್ಮದ ಆರಂಭಿಕ ಪಾಠ, ಬಾಲಪಾಠ. ಒಂದು ಮಗು LKGಯಲ್ಲಿ ABCD ಕಲಿಯುವಂತೆ ಈ ಓಂ ಕೂಡ ಹಾಗೆಯೇ. ಆದುದರಿಂದ ಅವರು ಬಹಳ ಅದ್ಭುತವಾಗಿ ಈ ಪ್ರಶ್ನೆಯನ್ನು ಕೇಳಿದರು. ಇದನ್ನು ಕೇಳಿದಾಗ ವಿಷ್ಣುವು ಹೇಗೆ ಸರ್ವವ್ಯಾಪಿಯಾಗಿದ್ದಾನೋ ಹಾಗೆಯೇ ಈ ಓಂ ಕೂಡ ಎಲ್ಲಾ ಮಂತ್ರಗಳಲ್ಲಿ ಸರ್ವವ್ಯಾಪಿಯಾಗಿದೆ. ಅದು ಏನು ಎಂದು ಕೇಳುತ್ತಾರೆ. ಇದಕ್ಕೆ ನಾವು ವಿಷ್ಣುವು ಸರ್ವವ್ಯಾಪಿಯೇ ಅಥವಾ ಇಲ್ಲವೇ ಎಂದು ಉತ್ತರಿಸುತ್ತಿದ್ದೇವೆ. ಆದರೆ ಅದಕ್ಕೂ ಮೊದಲು ಒಂದು ಪ್ರಶ್ನೆಯನ್ನು ಯೋಚಿಸಿ. ಶ್ರೀಕೃಷ್ಣನು ವಿಷ್ಣುವಿನ ಒಂದು ಅವತಾರ ಎಂದು ಹೇಳುತ್ತೇವೆ ಅಲ್ಲವೇ? ಹಾಗಾದರೆ ಕೃಷ್ಣನು ನಮ್ಮಂತೆ ಭೂಮಿಯ ಮೇಲೆ ವಾಸಿಸುತ್ತಿದ್ದಾಗ ವಿಷ್ಣು ಎಲ್ಲಿದ್ದನು? ವಿಷ್ಣುವೇ ಕೃಷ್ಣನಾಗಿದ್ದಾನೆ. ಹಾಗಾದರೆ ಕೃಷ್ಣನು ಆ ದೇಹದಲ್ಲಿ ಮಾತ್ರ ಇದ್ದಾನಲ್ಲವೇ? ಆಮೇಲೆ ಅವನು ಹೇಗೆ ಸರ್ವವ್ಯಾಪಿಯಾಗಿರಲು ಸಾಧ್ಯ? ಎಲ್ಲೆಡೆ ತುಂಬಿರುವವನಾಗಿರಲು ಹೇಗೆ ಸಾಧ್ಯ? ಇದಕ್ಕೆ ಉತ್ತರವಾಗಿ ದುಷ್ಯಂತ್ ಶ್ರೀಧರ್ ಅವರು ಓಂ ಎಂಬ ಪ್ರಣವ ಮಂತ್ರವು ಕೇವಲ ಒಂದು ಶಬ್ದವಾಗಿದೆ ಎಂದು ಹೇಳುತ್ತಾರೆ. ಈ ಸಂದರ್ಶನದಲ್ಲಿ ದುಷ್ಯಂತ್ ಶ್ರೀಧರ್ ಅವರು ಒಮ್ಮೆಯೂ ಓಂ ಎಂಬ ಪದವನ್ನು ಹೇಳಲೇ ಇಲ್ಲ. ಅದಕ್ಕೆ ಅವರೇ ಕಾರಣವನ್ನು ಹೇಳುತ್ತಾರೆ. ಇದು ಬಹಳ ಆಳವಾದ ವಿಷಯ, ಅದನ್ನು ಬಹಿರಂಗವಾಗಿ ಹೇಳಬಾರದು ಎಂಬ ನಂಬಿಕೆ ಇದೆ. ಹೇಳುವವರ ಬಗ್ಗೆ ನಾನು ತಪ್ಪು ಹೇಳುತ್ತಿಲ್ಲ, ಆದರೆ ಸರಿಯಾಗಿ ಹೇಳಬೇಕೆಂದರೆ ಅದನ್ನು ಹಾಗೆ ಹೇಳಬಾರದು ಎಂದು. ಉದಾಹರಣೆಗೆ ಪೆರಿಯಾಳ್ವಾರ್ ಅವರು ಹೇಳಿದ ಒಂದು ವಿಷಯವನ್ನು ಹೇಳುತ್ತಾರೆ. ನಾಡುಂ ನಗರಮುಂ ನಂಗು ಅರಿಯ ನಮೋ ನಾರಾಯಣಾಯ ಎಂದು ಹೇಳಿದರು. ಅವರು ಏಕೆ ಆ ಪ್ರಣವ ಮಂತ್ರವನ್ನು ಹೇಳಲಿಲ್ಲ? ಅಂದರೆ ಓಂ ನಮೋ ನಾರಾಯಣಾಯ ಎಂದು ಏಕೆ ಹೇಳಲಿಲ್ಲ ಎಂದು ಹೇಳಿದ್ದಾರೆ. ಈ ಪ್ರಣವ ಮಂತ್ರವು ಕೇವಲ ಒಂದು ಶಬ್ದವಾಗಿದೆ. ಭಾಷೆಯಲ್ಲಿರುವ ಅಕ್ಷರಗಳನ್ನು ಮತ್ತು ವೇದದಲ್ಲಿರುವ ಪದಗಳನ್ನು ನಾವು ಹೋಲಿಸಿ ನೋಡಬಾರದು. ಏಕೆಂದರೆ ವೇದಕ್ಕೆ ಪ್ರಧಾನವೇ ಈ ಶಬ್ದ ಯಾವ ಸ್ಥಳದಲ್ಲಿ ಏರಿಸಬೇಕು, ಯಾವ ಸ್ಥಳದಲ್ಲಿ ಇಳಿಸಬೇಕು, ಯಾವ ಸ್ಥಳದಲ್ಲಿ ದೀರ್ಘವಾಗಿ ಹೇಳಬೇಕು ಎಂಬುದು ಬಹಳ ಮುಖ್ಯ. ಆದ್ದರಿಂದಲೇ ಅದಕ್ಕೆ ಶಬ್ದಶಾಸ್ತ್ರ ಎಂದು ಹೇಳುತ್ತೇವೆ ಎಂದು ಅವರು ಹೇಳಿದರು. ಅದೇ ರೀತಿ ವೇದಗಳಲ್ಲಿ ಅನೇಕ ಮಂತ್ರಗಳು ಮತ್ತು ಪದಗಳು ಇದ್ದರೂ ಎಲ್ಲವೂ ಪ್ರಾರಂಭವಾಗುವುದು ಈ ಪ್ರಣವದಿಂದಲೇ. ಓಂ ಓಂ ಎಂದೇ ಪ್ರಾರಂಭವಾಗುತ್ತದೆ. ಇದು ಒಂದು ದೊಡ್ಡ ರಹಸ್ಯ, ಅದನ್ನು ಎಲ್ಲರೂ ಕೇಳುವಂತೆ ಹೇಳಬಾರದು. ಇನ್ನೂ ಹೇಳಬೇಕೆಂದರೆ ಆಚಾರ್ಯರು ಮಂತ್ರ ಉಪದೇಶ ಮಾಡುವಾಗ ಓಂ ಎಂಬ ಪದ ಬಂದಾಗ ಕೇಳುವವರ ತುಟಿ ಕೂಡ ಅಲುಗಾಡಬಾರದು, ಮನಸ್ಸಿನೊಳಗೆ ಮಾತ್ರ ಓಂ ಎಂದು ಹೇಳಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ ಓಂ ಎಂದರೆ ಏನು ಎಂಬುದನ್ನು ಹೇಳಲಿಲ್ಲ, ಆದರೆ ಆಮೇಲೆ ಒಂದು ವಿಷಯವನ್ನು ಹೇಳುತ್ತಾರೆ. ಈಗ ಬಹಳ ಪ್ರಸಿದ್ಧವಾಗಿ, ವಿಶೇಷವಾಗಿ ಈಶಾ ಯೋಗದ ಜಗ್ಗಿ ವಾಸುದೇವ್ ಅವರು ಆ ಓಂ ಎಂದು ಹೇಳಿಕೊಟ್ಟಿದ್ದಾರೆ ಅಲ್ಲವೇ? ಅದರ ಬಗ್ಗೆ ಇವರು ಹೇಳುವಾಗ ಆ ಎಂದರೆ ಪರಮಾತ್ಮನನ್ನು ಸೂಚಿಸುತ್ತದೆ, ಮ್ ಎಂದರೆ ಜೀವಾಯ್ತವನ್ನು ಸೂಚಿಸುತ್ತದೆ, ಇವೆರಡನ್ನು ಜೋಡಿಸುವ ಕೆಲಸವನ್ನು ಓ ಮಾಡುತ್ತದೆ ಎಂದು ಹೇಳುತ್ತಾರೆ. ಮತ್ತು ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಹೋಗುವಾಗ ರಾಮನನ್ನು ಆ ಎಂದು ಮತ್ತು ಆ ಪದ್ಯದಲ್ಲಿ ಅದು ಆ ಓ ಎಂದು ಪ್ರಾರಂಭವಾಗಲಿಲ್ಲ. ಮಧ್ಯದಲ್ಲಿ ಒಂದು ಸ್ಥಳದಲ್ಲಿ ಆ ಓಂ ಎಂದು ಲಕ್ಷ್ಮಣನಿಗೆ ಮಂ ಬರುತ್ತದೆ ಅಲ್ಲವೇ? ಅಲ್ಲಿ ತೆಗೆದುಕೊಂಡರು. ಹೀಗೆ ಒಂದೊಂದಾಗಿ ತೆಗೆದುಕೊಂಡು ಈ ಮೂರು ಸೇರಿ ಒಂದು ಪ್ರಣವ ಮಂತ್ರವೇ ಕಾಲು ಮೊಳೆತು ನಡೆದಂತೆ ಇದೆ ಎಂದು ವಾಲ್ಮೀಕಿಯು ಹೇಳಿರುತ್ತಾರೆ. ಆಗ ರಂಗರಾಜ್ ಪಾಂಡೆ ಅವರು ಓ ಈ ವನ್ನೇ ವಳ್ಳುವರ್ ಅವರು ಅಗರ ಮೊದಲೈ ಎಳ್ತೆಲ್ಲಾಂ ಅಕಾರವೇ ಅಕ್ಷರಗಳಿಗೆಲ್ಲ ಮೊದಲು ಎಂದು ಹೇಳಿದ್ದಾರಲ್ಲವೇ ಎಂದರು. ಹೌದು, ಹಾಗೆಯೇ ಎಂದು ಇವರು ಹೇಳಿದ್ದರು. ಆದ್ದರಿಂದ ಈ ಪ್ರಣವ ಮಂತ್ರವನ್ನು ಗುರುವಿನ ಮೂಲಕ ಕಲಿತುಕೊಂಡರೆ ಧ್ಯಾನ ಮಾಡಬಹುದು ಎಂದಾಗ ಇವರು ಇದನ್ನೂ ಕೂಡ ಗುರುವಿನ ಮೂಲಕವೇ ಕಲಿಯಬೇಕೇ ಎಂದು ಕೇಳುತ್ತಾರೆ. ಆಗ ದುಷ್ಯಂತ್ ಶ್ರೀಧರ್ ಅವರು ನೀವು ನೇರವಾಗಿ ಮೆಡಿಕಲ್ ಶಾಪ್ಗೆ ಹೋಗಿ ನನಗೆ ಕೆಲವು ಮಾತ್ರೆಗಳು ಗೊತ್ತು, ಕೇಳಿ ತೆಗೆದುಕೊಳ್ಳಬಹುದು. ಅದು ಕೆಲವರಿಗೆ ಕೆಲಸ ಮಾಡಬಹುದು, ಕೆಲವರಿಗೆ ಕೆಲಸ ಮಾಡದಿರಬಹುದು. ಏಕೆಂದರೆ ವೈದ್ಯರು ಆ ಔಷಧಿ ಇನ್ನೊಂದು ಔಷಧಿಯೊಂದಿಗೆ ಪ್ರತಿಕ್ರಿಯಿಸುತ್ತಿದೆ, ಔಷಧಿಯ ಅಲರ್ಜಿ ಇದೆ, ಇವೆಲ್ಲವನ್ನೂ ನೋಡಿಕೊಡುತ್ತಾರೆಯೇ ಎಂದು ಆ ಗುರು ಎಷ್ಟು ಮುಖ್ಯ ಎಂಬುದನ್ನು ಹೇಳಿರುತ್ತಾರೆ.
ಅದು ಏನೆಂದರೆ, ಒಂದು ಕಾಲದಲ್ಲಿ ಇದನ್ನು ಗುರುವಿನ ಸಹಾಯದಿಂದ ಮಾತ್ರ ಕಲಿಯಲು ಸಾಧ್ಯ, ಸಂಸ್ಕೃತದಲ್ಲಿ ಮಾತ್ರ ಕಲಿಯಲು ಸಾಧ್ಯ ಎಂದು ಹೇಳುತ್ತಿದ್ದವರು ಈಗ ಹಿಂದೂ ಧರ್ಮವೇ ಆಟ ಕಂಡ ಸ್ಥಿತಿಗೆ ಬರುತ್ತಿರುವುದರಿಂದ ಇದು ಎಲ್ಲರಿಗೂ ತಲುಪಲಿ, ಆದ್ದರಿಂದ ಇದನ್ನು ಹಾಗೆ ಮಾಡುತ್ತಾರೆ. ಆದರೆ ಹೀಗೂ ಮಾಡಬಹುದು, ಆದರೆ ಹಾಗೆ ಮಾಡುವುದು ಸರಿ ಎಂಬಂತೆ ಹೇಳುತ್ತಾರೆ. ಅದು ಒಳ್ಳೆಯ ವಿಷಯವೇ. ದುಷ್ಯಂತ್ ಶ್ರೀಧರ್ ಅವರನ್ನು ನಡೆಯುವ ವೇದ ಪುಸ್ತಕ ಎಂದು ಹೇಳಬಹುದು, ವೇದಗಳ ಕಣಜ ಎಂದು ಹೇಳಬಹುದು. ಇತ್ತೀಚೆಗೆ ಅವರು ರಾಮಾಯಣವನ್ನು ಬರೆದಿದ್ದಾರೆ. ಅವರ ಮಾತುಗಳು ಚೆನ್ನಾಗಿ ಸುಂದರವಾಗಿರುತ್ತವೆ, ವಿಶೇಷವಾಗಿ ಯುವಕರನ್ನು ಆಕರ್ಷಿಸುವ ರೀತಿಯಲ್ಲಿರುತ್ತವೆ. ಅವರು ಹೇಳಿದ್ದೆಲ್ಲವೂ ವೇದದಲ್ಲಿ ಏನಿದೆಯೋ ಅದನ್ನೇ ಅವರು ಹೇಳಿದರು. ಆದ್ದರಿಂದ ಇದರಲ್ಲಿ ಏನಾದರೂ ತಪ್ಪು ಇದ್ದರೆ ಅದು ವೇದದಲ್ಲಿ ತಪ್ಪು ಇರಬಹುದೇ ಹೊರತು ಅವರು ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಲಿಲ್ಲ. ಆದರೆ ಅನೇಕ ಜನರು ವೇದದಲ್ಲಿ ಹೇಗೆ ತಪ್ಪು ಇರುತ್ತದೆ ಎಂದು ಹೇಳುತ್ತಾರೆ. ವೇದದಲ್ಲಿ ತಪ್ಪು ಇರುವುದಿಲ್ಲ, ಎಲ್ಲಾ ಧರ್ಮಗಳ ವೇದಗಳನ್ನು ಹೇಳುತ್ತೇನೆ, ಆಯಾ ಧರ್ಮಕ್ಕೆ ಸೇರಿದವರು ಅದರಲ್ಲಿ ತಪ್ಪು ಇರುವುದಿಲ್ಲ ಎಂದೇ ನಂಬುತ್ತಾರೆ. ಹಾಗಾದರೆ ಇದು ಏಕೆ ಹೀಗೆ ಎಂದಾಗ ಆ ಧರ್ಮದ ಮೇಲಿನ ಅಭಿಮಾನದ ಕಾರಣದಿಂದ ಸಹಜವಾಗಿ ಅವರು ಹೇಗಾದರೂ ಅದನ್ನು ಸಮರ್ಥಿಸಲು ಪ್ರಯತ್ನಿಸುತ್ತಾರೆ. ಅದು ಅವರ ತಪ್ಪು ಅಲ್ಲ. ದುಷ್ಯಂತ್ ಶ್ರೀಧರ್ ಅವರು ಈ ರಾಮಾಯಣ ನಡೆದು 7,000 ವರ್ಷಗಳಾಗಿವೆ ಎಂದು ಹೇಳುತ್ತಾರೆ. ಇಲ್ಲಿಯವರೆಗೆ ಕೋಟ್ಯಂತರ ವರ್ಷಗಳ ಹಿಂದೆ ಎಂದು ಹೇಳುತ್ತಿದ್ದರು. ನಿಖರವಾಗಿ ಯಾವ ವರ್ಷ ಎಂದು ತಿಳಿದಿಲ್ಲ. ಆಗ ಅವರು ಒಬ್ಬ ಸಹೋದರಿಯೊಂದಿಗೆ ಸಂಶೋಧನೆ ಮಾಡಿ 7,000 ವರ್ಷಗಳ ಹಿಂದೆ ಎಂದು ಹೇಳಿದರು. ಅದನ್ನೇ ಇವರು 7,000 ವರ್ಷಗಳು ಎಂದು ಆ ಪುಸ್ತಕದಲ್ಲಿ ಹಾಕಿದ್ದಾರೆ. ಅದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದರು. ಆದರೂ ವೇದಗಳನ್ನು ಪ್ರಶ್ನಿಸಿ ಅದಕ್ಕೆ ಜ್ಞಾನಪೂರ್ವಕವಾಗಿ ಒಪ್ಪಿಕೊಳ್ಳುವ ರೀತಿಯಲ್ಲಿ ಉತ್ತರ ಇದೆಯೇ ಎಂದು ವಿಶ್ಲೇಷಿಸಿ ಪರಿಶೋಧಿಸುವ ಕಾಲಘಟ್ಟದಲ್ಲಿ ನಾವು ಈಗ ಇದ್ದೇವೆ. ಆದ್ದರಿಂದ ಇಷ್ಟು ದಿನ ಈ ಓಂ ಮಂತ್ರವಾಗಲಿ ಅಥವಾ ಇತರ ವಿಷಯಗಳು, ಓಂ ನಮಃ ಶಿವಾಯ, ದೇವರು ಸರ್ವವ್ಯಾಪಿ, ಕೃಷ್ಣನೇ ದೇವರು ಅಥವಾ ವಿಷ್ಣುವೇ ದೇವರು, ಈ ರೀತಿಯ ವಿಷಯಗಳನ್ನು ನೀವು ಇಲ್ಲಿಯವರೆಗೆ ಕೇಳಿರುತ್ತೀರಿ ಅಲ್ಲವೇ? ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಈಗ ನಾವು ಹೇಳುತ್ತಿರುವುದು ನೀವು ಈ ವಿಡಿಯೋವನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ನಿಮಗೆ ತುಂಬಾ ಹೊಸದಾಗಿರುತ್ತದೆ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಈಗ ನಿಮಗೆ 2 ಡೇಟಾ ಮಾಹಿತಿ ಸಿಕ್ಕಿದೆ ಅಲ್ಲವೇ? ಕಡಿಮೆ ಡೇಟಾವನ್ನು ಇಟ್ಟುಕೊಂಡು ನಿಮ್ಮಿಂದ ಒಂದು ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ 2 ಡೇಟಾ ಸಿಕ್ಕಿದೆ. ಇದರಲ್ಲಿ ಯಾವುದು ಸರಿ ಎಂದು ನೀವೇ ವಿಶ್ಲೇಷಿಸಿ ನಿರ್ಧರಿಸಿ. ಯಾವ ಧರ್ಮಕ್ಕೆ ಸೇರಿದವರಾಗಿದ್ದರೂ ಆಯಾ ಧರ್ಮದ ವೇದಗಳನ್ನು ಇಟ್ಟುಕೊಂಡೇ ಆ ಧರ್ಮದ ಬಗ್ಗೆ ಉಪದೇಶ ಮಾಡುವವರು ಮಾತನಾಡುತ್ತಾರೆ. ಆದರೆ ನಾವು ಮಾತನಾಡುತ್ತಿರುವುದು ಯಾವ ಧರ್ಮದ ವೇದದಿಂದಲೂ ತೆಗೆದುಕೊಳ್ಳಲ್ಪಟ್ಟ ವಿಷಯವಲ್ಲ. ಆದರೆ ನಾವು ಹೇಳುತ್ತಿರುವುದು ವೇದದಲ್ಲಿ ಒಂದು ಗುಪ್ತ ರೂಪದಲ್ಲಿ ಇರುತ್ತದೆ, ಆದರೆ ಖಂಡಿತವಾಗಿಯೂ ಇರುತ್ತದೆ. ವಾಸ್ತವವಾಗಿ ಎಲ್ಲಾ ಧರ್ಮಗಳಲ್ಲಿಯೂ ಇರುತ್ತದೆ. ಏಕೆಂದರೆ ನಾವು ಹೇಳುತ್ತಿರುವುದು ಮನುಷ್ಯರು ಬರೆದ ವೇದದಿಂದ ಅಲ್ಲ, ಏಕೆಂದರೆ ವೇದಗಳನ್ನು ಮನುಷ್ಯರೇ ಬರೆಯುತ್ತಾರೆ. ಅವರು ದೊಡ್ಡ ಮಹಾತ್ಮರಾಗಿರಬಹುದು, ಆದರೂ ಅವರು ಮನುಷ್ಯರಲ್ಲವೇ? ಅವರು ದೇವರಲ್ಲ, ಪರಮಾತ್ಮನಲ್ಲ, ಅಲ್ಲವೇ? ಆದರೆ ನಾವು ಪರಮಾತ್ಮನು ಕೊಡುವ ಜ್ಞಾನವನ್ನು ನೀಡುತ್ತೇವೆ. ಆಗ ನಿಮಗೆ ಅನುಮಾನ ಇರುತ್ತದೆ, ಅದು ಹೇಗೆ? ಪರಮಾತ್ಮನು ನಿಮ್ಮೊಂದಿಗೆ ಮಾತ್ರ ಬಂದು ಮಾತನಾಡಿದನೆ. ಹೀಗೆಲ್ಲ ಅನಿಸುತ್ತದೆ ಅಲ್ಲವೇ? ಸ್ವಲ್ಪ ತಾಳ್ಮೆಯಿಂದ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಆ ಪರಮಾತ್ಮನು ಕೊಡುವ ಜ್ಞಾನವನ್ನು ಹೇಳುವಾಗಲೇ ಇದನ್ನು ಮನುಷ್ಯನು ಹೇಳಲು ಸಾಧ್ಯವೇ ಎಂದು ಅನಿಸುತ್ತದೆ. ವಾಸ್ತವವಾಗಿ ಈ ಕಾಲಚಕ್ರವು ಮನುಷ್ಯರು ಬರೆದ ವೇದಗಳಲ್ಲಿ ಇದೆ. ಅದನ್ನು ಒಂದು ಕಲ್ಪ ಎಂದು ಹೇಳುತ್ತಾರೆ. ಆದರೆ ಕಲ್ಪದ ಆಯುಷ್ಯವು ಲಕ್ಷಾಂತರ ವರ್ಷಗಳು, ಕೋಟ್ಯಂತರ ವರ್ಷಗಳು ಎಂದು ಹೇಳಿರುತ್ತಾರೆ. ಆದರೆ ದೇವರು ಹೇಳುತ್ತಾರೆ, ಇದು ಒಟ್ಟು 5,000 ವರ್ಷಗಳ ಕಾಲಚಕ್ರ ಮಾತ್ರ. ಒಂದು ಕಲ್ಪ ಎಂದರೆ ಕೇವಲ 5,000 ವರ್ಷಗಳು ಮಾತ್ರ. ಈ 5,000 ವರ್ಷಗಳಲ್ಲಿ ಮೊದಲ ಅರ್ಧ ಭಾಗವು ಸ್ವರ್ಗವಾಗಿಯೂ ಮುಂದಿನ ಅರ್ಧ ಭಾಗವು ನರಕವಾಗಿಯೂ ಇರುತ್ತದೆ. ಸ್ವರ್ಗದಲ್ಲಿ ಈಗ ನಾವು ನೋಡುತ್ತಿರುವ ಯಾವ ಧರ್ಮವೂ ಇರುವುದಿಲ್ಲ. ಹಿಂದೂ ಧರ್ಮ ಸೇರಿದಂತೆ ಯಾವುದೂ ಇರುವುದಿಲ್ಲ. ನರಕದಲ್ಲಿ ಮಾತ್ರ ಈಗ ನಾವು ನೋಡುತ್ತಿರುವ ಧರ್ಮಗಳೆಲ್ಲ ಇರುತ್ತವೆ. ಏಕೆಂದರೆ ನಾವು ಈಗ ನರಕದಲ್ಲಿ ಇದ್ದೇವೆ. ಆ ನರಕವು ಅಳಿಯುವುದಕ್ಕೆ 100 ವರ್ಷಗಳ ಮೊದಲು, ಸರಿಯಾಗಿ ಹೇಳಬೇಕೆಂದರೆ ಕಲಿಯುಗವು ಅಳಿಯುವುದಕ್ಕೆ 100 ವರ್ಷಗಳ ಮೊದಲು ದೇವರು ಈ ಭೂಮಿಗೆ ಬರುತ್ತಾರೆ, ಒಬ್ಬ ವೃದ್ಧರ ದೇಹದಲ್ಲಿ ಬರುತ್ತಾರೆ. ನಾವು ಇಲ್ಲಿ ಮುಖ್ಯವಾಗಿ ದೇವರು ಸರ್ವವ್ಯಾಪಿ ಎಂದು ರಂಗರಾಜ್ ಪಾಂಡೆ ಅವರು ಹೇಳಿದ್ದರು ಅಲ್ಲವೇ? ಅದನ್ನು ನಾವು ವಿಳಾಸ ಮಾಡುತ್ತಿರುವುದಕ್ಕೆ ಮುಖ್ಯ ಕಾರಣ ಏನೆಂದರೆ ಈ ದೇವರು ಎಲ್ಲೆಡೆ ತುಂಬಿರುವವನು ಎಂಬ ಈ ನಂಬಿಕೆಯೇ ದೇವರು ಬಂದಿದ್ದಾರೆ ಎಂಬುದನ್ನು ಮನುಷ್ಯರು ಒಪ್ಪಿಕೊಳ್ಳದಂತೆ ಒಂದು ಅಡಚಣೆಯಾಗಿ, ಒಂದು ತಡೆಯಾಗಿ ಇದೆ. ದೇವರು ಹೇಳುತ್ತಾರೆ, ಈ ದೇಹವನ್ನು ಕೊಟ್ಟ ತಂದೆ ಅಥವಾ ತಾಯಿ ಎಲ್ಲಿದ್ದಾರೆ ಎಂದರೆ ಅವರು ಎಲ್ಲಾ ಕಡೆ ಇದ್ದಾರೆ ಎಂದು ನೀವು ಹೇಳುತ್ತೀರಾ?
ಕಲ್ಲಿನಲ್ಲಿ, ಮಣ್ಣಿನಲ್ಲಿ ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳುತ್ತೀರಾ? ಹಾಗೆ ಹೇಳಿದರೆ ಅದು ಅವರನ್ನು ಮಹಿಮೆಪಡಿಸುವುದೇ? ಅಥವಾ ನಿಂದನೆ ಮಾಡುವುದೇ? ಅಲ್ಲವೇ? ಎಲ್ಲಾ ಕಡೆ ಇರುವ ನಿಮ್ಮ ತಂದೆ ಏನು ಭಿಕ್ಷುಕನೇ? ಎಂದು ಕೇಳುತ್ತಾರೆ ಅಲ್ಲವೇ? ಹಾಗೆ ಭಿಕ್ಷುಕನಾಗಿದ್ದರೆ ಅವನು ಈ ಬೀದಿಯಲ್ಲಿ ಇರುತ್ತಾನೆ ಅಥವಾ ಆ ಬೀದಿಯಲ್ಲಿ ಇರುತ್ತಾನೆ, ಎಲ್ಲಾದರೂ ಇರುತ್ತಾನೆ ಎಂದು ಹೇಳುತ್ತಾರೆ. ಹಾಗೆ ನಾವು ದೇವರನ್ನು ಹೇಳುತ್ತಿದ್ದೇವೆ. ಮಹಿಮೆಯೆಂದು ತಿಳಿದು ಹೇಳುತ್ತಿದ್ದೇವೆ, ಆದರೆ ನಿಜವಾಗಿಯೂ ನಿಂದನೆ ಮಾಡುತ್ತಿದ್ದೇವೆ. ಏಕೆಂದರೆ ಈ ಲೌಕಿಕ ತಂದೆ, ಅಂದರೆ ಈ ದೇಹವನ್ನು ಕೊಟ್ಟ ತಂದೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿ ಇರುತ್ತಾರೆ ಅಲ್ಲವೇ? ಅವರು ನಿಮಗೆ ಒಳ್ಳೆಯದನ್ನು ಮಾಡದೆಯೂ ಇರಬಹುದು. ಶ್ರೀಮಂತನಾಗಿದ್ದರೆ ಆಸ್ತಿ ಬರೆದಿಡುತ್ತಾರೆ, ಶ್ರೀಮಂತನಾಗಿಲ್ಲದಿದ್ದರೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಅದು ಅಲ್ಲದೆ ಮಕ್ಕಳ ಜೀವನವನ್ನು ಹಾಳು ಮಾಡುವ ತಂದೆ ತಾಯಿಯರು ಬೇರೆ ಇರುತ್ತಾರೆ. ಆದರೆ ಆ ತಂದೆ ತಾಯಿಯರಿಗೆ ನೀವು ಎಲ್ಲೆಡೆ ಇದ್ದಾರೆ ಎಂದು ಮರ್ಯಾದೆ ಇಲ್ಲದಂತೆ ಹೇಳದಿರುವಾಗ, ನೀವು ಅನುಭವಿಸುವ ಎಲ್ಲಾ ಸುಖವನ್ನೂ ಕೊಟ್ಟ ಆ ದೇವರನ್ನು ಎಲ್ಲಾ ಕಡೆ ಇದ್ದಾರೆ ಎಂದು ಹೇಳುತ್ತಿದ್ದೀರಿ ಅಲ್ಲವೇ? ಇದು ಎಷ್ಟು ದೊಡ್ಡ ನಿಂದನೆ ಎಂದು ದೇವರು ಹೇಳುತ್ತಾರೆ. ಆದರೂ ಇದು ನಿಮ್ಮ ತಪ್ಪಲ್ಲ, ಏಕೆಂದರೆ ನಿಮಗೆ ಇದನ್ನು ಹೇಳಲು ಯಾರೂ ಇರಲಿಲ್ಲ. ಅದಕ್ಕಾಗಿಯೇ ನಾನು ಬರುತ್ತೇನೆ. ವಾಸ್ತವವಾಗಿ ಇದೇ ನಿಂದನೆ. ಧರ್ಮಕ್ಕೆ ನಿಂದನೆ, ಅಧರ್ಮವು ಮೇಲುಗೈ ಸಾಧಿಸಿದಾಗ ನಾನು ಬರುತ್ತೇನೆ ಎಂಬುದರ ಅರ್ಥ ಇದೆ. ನಾವು ಅಧರ್ಮ ಎಂದರೆ ಅನ್ಯಾಯ ಎಂದು ಈ ಅರ್ಥದಲ್ಲಿ ಯೋಚಿಸುತ್ತೇವೆ. ಇಲ್ಲ, ಧರ್ಮಕ್ಕೆ ವಿರುದ್ಧವಾದದ್ದು. ಧರ್ಮ ಎಂದರೆ ನಿಜವಾದ ಧರ್ಮ, ಸತ್ಯ ಧರ್ಮ. ಅದು ಎಲ್ಲಿರುತ್ತದೆ ಗೊತ್ತೇ? ಸತ್ಯಯುಗದಲ್ಲಿ ಇರುತ್ತದೆ. ಮೊದಲ ಯುಗ ಸತ್ಯಯುಗ, ತ್ರೇತಾಯುಗ, 2 ಸ್ವರ್ಗ, ದ್ವಾಪರ ಯುಗ ಮತ್ತು ಕಲಿಯುಗವು ನರಕ. ಅಲ್ಲಿ ಯಾವ ಧರ್ಮ ಇರುತ್ತದೆ ಎಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮ, ಒಂದೇ ಧರ್ಮ ಇರುತ್ತದೆ. ಆದಿ ಎಂದರೆ ಆರಂಭದಲ್ಲಿ ಉದ್ಭವಿಸಿದುದು. ಸನಾತನ ಎಂದರೆ ಎಂದೆಂದಿಗೂ ನಾಶವಾಗದಂಥದ್ದು. ಏಕೆಂದರೆ ಅಲ್ಲಿರುವ ಆತ್ಮಗಳು ಒಮ್ಮೆ ಈ ಭೂಮಿಗೆ ಬಂದುಬಿಟ್ಟರೆ ಪ್ರಪಂಚವು ಅಳಿಯುವವರೆಗೆ ಅದು ಮರುಜನ್ಮ ತೆಗೆದುಕೊಂಡೇ ತೀರಬೇಕು. ಆದ್ದರಿಂದ ಆರಂಭದಲ್ಲಿ ಬಂದವರು ಯಾವಾಗಲೂ ಈ ಭೂಮಿಯಲ್ಲಿ ಇರುತ್ತಾರೆ. ಈಗ ಇತರ ಧರ್ಮಗಳಿಗೆ ಸೇರಿದವರು, ಉದಾಹರಣೆಗೆ ಕ್ರೈಸ್ತ ಧರ್ಮವು 2000 ವರ್ಷಗಳ ಹಿಂದೆ ಮಾತ್ರ ಬಂದಿದೆ. ಆಗ ಮಾತ್ರ ಆ ಆತ್ಮವೇ ಭೂಮಿಗೆ ಬರುತ್ತದೆ. ಅಲ್ಲಿಯವರೆಗೆ ಆತ್ಮಗಳೆಲ್ಲ ಮೇಲೆ ಇರುತ್ತವೆ. ಇದನ್ನೇ ಹಿಂದೂಗಳು ಪರಂಧಾಮ ಎಂದು ಮತ್ತು ಕ್ರೈಸ್ತರು ಪರಲೋಕ ಎಂದು ಹೇಳುತ್ತಾರೆ. ಇಲ್ಲಿಂದಲೇ ದೇವರು ಬರುತ್ತಾರೆ. ಕೊನೆಯಲ್ಲಿ ಆ ದೇವರನ್ನೇ ಹಿಂದೂಗಳು ಶಿವ ಎಂದು, ಮುಸ್ಲಿಮರು ಅಲ್ಲಾ ಎಂದು, ಕ್ರೈಸ್ತರು ಪರಮಪಿತ ಎಂದು ಹೇಳುತ್ತಾರೆ. ಹಿಂದೂ ಧರ್ಮದಲ್ಲಿ ಇಷ್ಟು ದೇವರುಗಳು ಇದ್ದರೂ ಶಿವನಿಗೆ ಮಾತ್ರ ಮನುಷ್ಯ ರೂಪವಿಲ್ಲ. ಮನುಷ್ಯನಿಂದ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವ ಯಾವುದೇ ಜೀವರಾಶಿಯ ರೂಪವೂ ಇಲ್ಲ. ಅರ್ಥ ಏನೆಂದು ತಿಳಿಯದೆ ಆ ಧರ್ಮದ ಅಭಿಮಾನದ ಕಾರಣದಿಂದ ಅದನ್ನು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಎಂದು ಇನ್ನೂ ಅಸಹ್ಯವಾಗಿಯೂ ವಿವರಣೆ ಕೊಡುತ್ತಾರೆ. ಕೇಳಿದರೆ ಅದು ಕೂಡ ಪವಿತ್ರ ಎನ್ನುತ್ತಾರೆ. ದೇವರು ಹೇಳುತ್ತಾರೆ, ಏನೂ ಇಲ್ಲ, ಮೊದಲು ನೀವು ಯಾರೆಂದು ತಿಳಿದುಕೊಳ್ಳಿ. ಆಗ ನಾನು ಯಾರೆಂದು ನಿಮಗೆ ತಿಳಿಯುತ್ತದೆ. ಅಂದರೆ ದೇವರು ಯಾರೆಂದು ನಿಮಗೆ ತಿಳಿಯುತ್ತದೆ ಎಂದು ನಮ್ಮ ಪರಿಚಯವನ್ನು ಮೊದಲು ಕೊಡುತ್ತಾರೆ. ಅದೇನೆಂದರೆ ನೀವು ಅಳಿದು ಹೋಗುವ ದೇಹವಲ್ಲ, ನಾಶವಾಗದ ಆತ್ಮ, ಅಂದರೆ ಜೀವ. ಅದು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಪೊಟ್ಟು ಇಡುತ್ತೇವೆ. ಆ ಆತ್ಮವು ಹುಬ್ಬುಗಳ ಮಧ್ಯದಿಂದ ಕಣ್ಣಿನ ಮೂಲಕ ನೋಡುತ್ತದೆ, ಬಾಯಿಯ ಮೂಲಕ ಮಾತನಾಡುತ್ತದೆ, ದೇಹದ ಮೂಲಕ ಎಲ್ಲಾ ಕಾರ್ಯವನ್ನು ಆತ್ಮವೇ ಮಾಡುತ್ತದೆ. ಅದನ್ನು ಬಿಟ್ಟು ಆತ್ಮವು ದೇಹದಿಂದ ದೂರವಾದರೆ, ಬೇರ್ಪಟ್ಟರೆ ಅದನ್ನು ಶವ ಎಂದು ಹೇಳುತ್ತೇವೆ. ಹಾಗಾದರೆ ಇಷ್ಟು ದಿನ ನಟಿಸುತ್ತಿದ್ದವರು ಯಾರು? ಆ ಆತ್ಮ, ಅದು ಯಾವಾಗಲೂ ಇರುತ್ತದೆ. ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ತೆಗೆದುಕೊಳ್ಳಲು ಹೋಗುತ್ತದೆ. ಆದ್ದರಿಂದ ಆ ನಾಶವಿಲ್ಲದ ಆತ್ಮವೇ ನಾನು ಎಂಬ ಭಾವನೆಯಲ್ಲಿ ಸ್ವರ್ಗದಲ್ಲಿ ಇದ್ದರು. ಆದ್ದರಿಂದ ಅವರಿಗೆ ಕಾಮ, ಕೋಪ, ಆಸೆ, ದುರಾಸೆ, ಅಹಂಕಾರ ಎಂದರೇನು ಎಂದೇ ಗೊತ್ತಿರಲಿಲ್ಲ ಸ್ವರ್ಗದಲ್ಲಿ ಇರುವವರಿಗೆ. ಅವರನ್ನೇ ಹಿಂದೂಗಳು ಇಂದಿನವರೆಗೆ ದೇವತೆ ಎಂದು ದೇವಸ್ಥಾನ ಕಟ್ಟಿ ಪೂಜಿಸುತ್ತೇವೆ. ಅವರು ದೇವರಲ್ಲ, ಆದರೆ ದೇವರಿಗೆ ಸಮಾನವಾಗಿ ಪವಿತ್ರರಾಗಿರುತ್ತಾರೆ. ಆ ಪವಿತ್ರತೆ ಏನೆಂದರೆ ಆತ್ಮದ ಪವಿತ್ರತೆ. ದೇಹವು ಪವಿತ್ರವಾಗಿ ಇರುತ್ತದೆ, ಅದು ಬೇರೆ ವಿಷಯ. ಅದು ಈಗಲೂ ಅನೇಕ ಜನರಿದ್ದಾರೆ. ಆದರೆ ಆತ್ಮದ ಪವಿತ್ರತೆ ಎಂದರೆ ಆತ್ಮವನ್ನು ಕೊಳಕು ಮಾಡುವ ಗುಣಗಳಾದ ಕಾಮ, ಕೋಪ, ಆಸೆ, ದುರಾಸೆ, ಅಹಂಕಾರ ಎಂದರೇನು ಎಂದೇ ಅವರಿಗೆ ತಿಳಿದಿರುವುದಿಲ್ಲ. ಆತ್ಮವು ಕೊಳಕೆ ಆಗಲಿಲ್ಲ, ಅಷ್ಟು ಪವಿತ್ರವಾಗಿ ಇರುತ್ತದೆ. ಆದರೆ ಅವರು ಯಾವಾಗಲೂ ಹಾಗೆ ಇರುವುದೂ ಇಲ್ಲ. 2500 ವರ್ಷಗಳ ನಂತರ ಮರುಜನ್ಮ ತೆಗೆದುಕೊಂಡು ಸ್ವರ್ಗದಲ್ಲಿ ಮರುಜನ್ಮ ತೆಗೆದುಕೊಳ್ಳುವಾಗ ಸ್ವರ್ಗದಲ್ಲಿ ಹುಟ್ಟುತ್ತಾರೆ. ಆದರೆ ಇದೇ ಭೂಮಿಯು ನರಕವಾಗುತ್ತದೆ.
2,500 ವರ್ಷಗಳ ನಂತರ. ಆಗ 200 ವರ್ಷಗಳ ನಂತರ ಮರುಜನ್ಮ ತೆಗೆದುಕೊಳ್ಳುವಾಗ ಎಲ್ಲಿ ಇರುತ್ತಾರೆ? ನರಕದಲ್ಲಿ ಮಾತ್ರ ಇರುತ್ತಾರೆ. ಹಾಗೆ ನರಕದಲ್ಲಿ ಹುಟ್ಟಿ ಸ್ವಲ್ಪ ಸ್ವಲ್ಪವಾಗಿ ಅವರೊಳಗೆ ಕೊಳಕು ಸೇರುತ್ತದೆ. ಆದ್ದರಿಂದಲೇ ಭೂಮಿಯು ನರಕವಾಗುತ್ತದೆ. ಏನು ಸೇರುತ್ತದೆ? ಕಾಮ, ಕೋಪ, ಆಸೆ, ದುರಾಸೆ, ಅಹಂಕಾರ ಎಲ್ಲವೂ ಸೇರುತ್ತದೆ. ಹಾಗೆಯೇ ಈ ಕೊಳಕು ಸೇರುತ್ತಾ 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 ಸ್ವರ್ಗದಲ್ಲಿ ಆ ದೇವತೆಗಳಿಗೆ ಇದ್ದ ಸೌಂದರ್ಯ, ಆರೋಗ್ಯ, ಸಂಪತ್ತು ಎಲ್ಲವೂ ಕ್ರಮೇಣ ಕಳೆದು ಕೊನೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡಿರುವ ನೀವು ಮತ್ತು ನಾನೇ ಆ ದೇವತೆಯೆಂದು ನಮಗೆ ಹೇಳಿ ನಮ್ಮನ್ನು ಎಬ್ಬಿಸುವುದಕ್ಕಾಗಿಯೇ ಕೊನೆಯ 100 ವರ್ಷಗಳು ಶಿವಪರಮಾತ್ಮನು ಬರುತ್ತಾರೆ. ಒಬ್ಬ ವೃದ್ಧರ ದೇಹದಲ್ಲಿ. ಆ ವೃದ್ಧರಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ. ಆ ಬ್ರಹ್ಮರ ಬಾಯಿಯ ಮೂಲಕ ಶಿವನ ಜ್ಞಾನವನ್ನು ಯಾರಾದರೂ ಕೇಳುತ್ತಾರೋ ಅವರನ್ನೇ ಬ್ರಹ್ಮಕುಮಾರ್ ಕುಮಾರಿಗಳು ಎಂದು, ನಿಜವಾಗಿಯೂ ಅವರನ್ನೇ ಬ್ರಾಹ್ಮಣ ವರ್ಣವೆಂದು ವೇದದಲ್ಲಿ ಹೇಳಲಾಗಿದೆ. ಬ್ರಾಹ್ಮಣ ಜಾತಿ ಬೇರೆ, ಬ್ರಾಹ್ಮಣ ವರ್ಣ ಬೇರೆ. ಅವರಿಗೆ ಅದರಲ್ಲಿ ಗೊಂದಲ ಬಂದು ಈಗ ಬ್ರಾಹ್ಮಣರು ಉನ್ನತ ಜಾತಿಯೇ ಎನ್ನುತ್ತಾರೆ. ಅದು ಜಾತಿಯನ್ನು ಸೂಚಿಸುವುದಿಲ್ಲ, ವರ್ಣವನ್ನು ಸೂಚಿಸುತ್ತದೆ. ವರ್ಣ ಎಂದರೆ ಬಣ್ಣ. ಅದು ಯಾವ ಬಣ್ಣ ಎಂದು ನಮಗೆ ಅನಿಸುತ್ತದೆ ಅಲ್ಲವೇ? ಈ ಬಣ್ಣವು ದೇಹದ ಬಣ್ಣವನ್ನು ಸೂಚಿಸುವುದಿಲ್ಲ, ಆತ್ಮದ ಬಣ್ಣವನ್ನು ಸೂಚಿಸುತ್ತದೆ. ನಾನು ಹೇಳಿದೆನಲ್ಲವೇ? ಸ್ವರ್ಗದಲ್ಲಿ ಪವಿತ್ರವಾಗಿರುತ್ತಾರೆ. ಆಗ ನೀವು ಒಂದು ಬಿಳಿ ಬಣ್ಣ ಎಂದು ಇಟ್ಟುಕೊಳ್ಳಿ. ಆಗ ಸ್ವಲ್ಪ ಸ್ವಲ್ಪವಾಗಿ ಕೊಳಕು ಸೇರುತ್ತಾ ಸೇರುತ್ತಾ ಏನಾಗುತ್ತದೆ? ಆ ಬಿಳಿ ಕಡಿಮೆಯಾಗುತ್ತಾ ಬರುತ್ತದೆ ಅಲ್ಲವೇ? ಆದ್ದರಿಂದ ಸ್ವಲ್ಪ ಸ್ವಲ್ಪವಾಗಿ ಕಪ್ಪಾಗಿ ಬಿಡುತ್ತದೆ. ಕಲಿಯುಗದಲ್ಲಿ ಎಲ್ಲಾ ಆತ್ಮಗಳು ಕಪ್ಪಾಗಿ ಬಿಟ್ಟಿವೆ. ಸ್ವರ್ಗದಲ್ಲಿ ದೇವತೆಯಾಗಿದ್ದವರೇ ಈಗ ಕಪ್ಪಾಗಿಯೇ ಇರುತ್ತಾರೆ. ಅದರ ನೆನಪಾಗಿಯೇ ಹಿಂದೂ ದೇವಾಲಯಗಳಲ್ಲಿ ಕೃಷ್ಣ, ರಾಮ ಎಲ್ಲರ ವಿಗ್ರಹಗಳನ್ನು ಕಪ್ಪು ಬಣ್ಣದಲ್ಲಿ ನಿರ್ಮಿಸುತ್ತಾರೆ. ಏಕೆಂದರೆ ಹೀಗೆ ದೇವತೆಯಾಗಿದ್ದವರು ಇವತ್ತು ಹೀಗೆ ಆಗಿಬಿಟ್ಟಿದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಬಿಳಿ ಅಮೃತಶಿಲೆಯಲ್ಲೂ ಕೃಷ್ಣ ಇರುತ್ತಾನೆ, ಕಪ್ಪು ಅಮೃತಶಿಲೆಯಲ್ಲೂ ಇರುತ್ತಾನೆ. ಇಲ್ಲಿ ಎಲ್ಲರೂ ಕಪ್ಪಾಗಿಯೇ ಇಡುತ್ತೇವೆ. ಹಾಗಾದರೆ ಸ್ವರ್ಗದಲ್ಲಿ ಈ ಕೊಳಕೆ ಇರುವುದಿಲ್ಲವೇ? ಕಾಮವೇ ಇರುವುದಿಲ್ಲವೇ? ಆಗ ಹೇಗೆ ಮಗು ಹುಟ್ಟುತ್ತದೆ ಎಂದು ಅನಿಸುತ್ತದೆ. ಹೌದು, ಅಲ್ಲಿ ಕಾಮ ಎಂದರೆ ಏನು ಎಂದು ಕೂಡ ತಿಳಿದಿರುವುದಿಲ್ಲ. ಕಾಮವನ್ನು ಬಿಡಿ, ಪ್ರೀತಿ ಎಂದರೆ ಏನು ಎಂದು ತಿಳಿದಿರುವುದಿಲ್ಲ. ಆ ಆಕರ್ಷಣೆ, ನಾವು ಅಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಎಂದು ಹೇಳುತ್ತೇವಲ್ಲವೇ, ಅದು ಕೂಡ ಅಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ನಿಮ್ಮನ್ನು ದೇವಸ್ಥಾನ ಕಟ್ಟಿ ಪೂಜಿಸುತ್ತೇವೆ. ಹೇಗೆ ಮಗು ಹುಟ್ಟುತ್ತದೆ? ಮದುವೆಯಾಗುತ್ತದೆ, ಮಗುವು ಹುಟ್ಟುತ್ತದೆ. ಹೇಗೆಂದರೆ ಗಂಡ ಮತ್ತು ಹೆಂಡತಿ ನಮಗೆ ಒಂದು ವಾರಸು ಬೇಕು ಎಂದು ಬಯಸಿದಾಗ ಹೆಂಡತಿ ಗರ್ಭಿಣಿಯಾಗುತ್ತಾಳೆ. ಅಷ್ಟು ಪವಿತ್ರವಾಗಿ ಇರುವುದರಿಂದಲೇ ನಿಮ್ಮನ್ನು ದೇವಸ್ಥಾನ ಕಟ್ಟಿ ಪೂಜಿಸುತ್ತೇವೆ. ಆದರೆ ನಾವು ಈಗ ಕಲಿಯುಗದ ರೂಢಿಯನ್ನು ಇಟ್ಟುಕೊಂಡು ಯೋಚಿಸಿದಾಗ ಅದನ್ನು ನಮ್ಮಿಂದ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇದನ್ನು ಹೇಳುತ್ತಿರುವುದು ಮನುಷ್ಯನಲ್ಲ, ದೇವರು. ದೇವರು ಮಾತನಾಡುತ್ತಿದ್ದಾರೆ ಎಂಬ ಆ ನಿಶ್ಚಯ ಬುದ್ಧಿ ಬಂದುಬಿಟ್ಟರೆ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಸ್ವರ್ಗದಲ್ಲಿ ಕಾಮವೂ ಇರುವುದಿಲ್ಲ, ಏಕೆಂದರೆ ಇರುವ ಪಾಪಗಳಲ್ಲಿ ಅತಿ ದೊಡ್ಡ ಪಾಪವೇ ಕಾಮ. ಆದ್ದರಿಂದಲೇ ಕಾಮವು ಮಹಾಶತ್ರು ಎಂದು 4 ಅಧ್ಯಾಯಗಳು ಗೀತೆಯಲ್ಲಿ ಕೃಷ್ಣನು ಅದಕ್ಕಾಗಿಯೇ ಎಕ್ಸ್ಕ್ಲೂಸಿವ್ ಆಗಿ ಇರುತ್ತದೆ. ಕಾರಣವೇನೆಂದರೆ ಸ್ವರ್ಗದಲ್ಲಿ ಅವರಿಗೆ ಕಾಮವಿಲ್ಲದೆ ಇರಲು ಹೇಗೆ ಸಾಧ್ಯವಾಗುತ್ತದೆ ಎಂದರೆ ಅವರ ಗಮನ ದೇಹದ ಕಡೆಗೆ ಹೋಗುವುದಿಲ್ಲ. ಈ ದೇಹವನ್ನು ನಡೆಸುವ ಆತ್ಮದ ಕಡೆಗೆ ಮಾತ್ರ ಇರುತ್ತದೆ. ತನ್ನನ್ನು ಆತ್ಮ ಎಂದು ತಿಳಿದು ಒಬ್ಬರನ್ನೊಬ್ಬರು ಆತ್ಮ ಎಂದೇ ನೋಡಿ ವ್ಯವಹರಿಸುತ್ತಾರೆ. ಇದು ಹೇಗಿದೆ ಎಂದರೆ ಒಬ್ಬರು ಕಾರು ಓಡಿಸುತ್ತಾ ಬರುತ್ತಿದ್ದಾರೆ, ನೀವು ಕೂಡ ಕಾರಿನಲ್ಲಿ ಹೋಗುತ್ತಿದ್ದೀರಿ. ಕಾರು ಓಡಿಸುತ್ತಿರುವವನು ನಿಮ್ಮ ಸ್ನೇಹಿತ. ಹಾಗೆಯೇ ಸ್ವಲ್ಪ ನಿಲ್ಲಿಸಿ ಹೇಗಿದ್ದೀಯಾ ಮಚ್ಚ ಎಂದು ಮಾತನಾಡುತ್ತೀರಿ. ಯಾರೊಂದಿಗೆ ಮಾತನಾಡಿದಿರಿ? ಕಾರಿನೊಂದಿಗೆ ಮಾತನಾಡಲಿಲ್ಲ ಅಲ್ಲವೇ? ಒಳಗೆ ಇರುವವರೊಂದಿಗೆ ತಾನೇ ಮಾತನಾಡಿದಿರಿ. ಆ ರೀತಿಯಲ್ಲಿ ಕಾರೇ ಈ ದೇಹ. ಅದನ್ನು ನಡೆಸುವ ಚಾಲಕನೇ ಆತ್ಮ ಎಂಬ ಭಾವನೆ ಅಲ್ಲಿ ಇರುತ್ತದೆ. ಆದ್ದರಿಂದ ತಮ್ಮನ್ನು ಯಾವಾಗಲೂ ಆತ್ಮ ಎಂದೇ ತಿಳಿಯುತ್ತಾರೆ. ಇನ್ನೊಬ್ಬರೊಂದಿಗೆ ಮಾತನಾಡಿದರೂ ಆ ಆತ್ಮವೇ ಬಾಯಿಯ ಮೂಲಕ ಮಾತನಾಡುತ್ತದೆ, ಆ ಆತ್ಮವೇ ಕಣ್ಣಿನ ಮೂಲಕ ನೋಡುತ್ತದೆ ಎಂಬ ಭಾವನೆಯಲ್ಲಿಯೇ ಇರುತ್ತಾರೆ. ಸಹಜವಾಗಿಯೇ ಆ ಭಾವನೆಯಲ್ಲಿ ಇರಲು ಹೆಚ್ಚು ಏಕಾಗ್ರತೆಯ ಶಕ್ತಿ ಬೇಕು. ಏಕೆಂದರೆ ಸ್ವರ್ಗದಲ್ಲಿ ತುಂಬಾ ಸುಂದರವಾಗಿ ಇರುತ್ತಾರೆ. ಸುಂದರವಾದ ದೇಹವನ್ನು ಹೊಂದಿದವರಾಗಿರುತ್ತಾರೆ, ಗಂಡಸರು ಮತ್ತು ಹೆಂಗಸರು. ಆದರೆ ಆ ಸೌಂದರ್ಯವು ಅವರನ್ನು ತೊಂದರೆ ಮಾಡುವುದಿಲ್ಲ, ಆ ಮಟ್ಟಿಗೆ ಏಕಾಗ್ರತೆಯ ಶಕ್ತಿ ಇರುತ್ತದೆ. ಅದನ್ನೇ ಆತ್ಮ ಬಲ ಎಂದು ಹೇಳುತ್ತೇವೆ. ಸಹಜವಾಗಿಯೇ ಇರುತ್ತದೆ. ಸಹಜವಾಗಿಯೇ ಆತ್ಮ ಎಂಬ ಭಾವನೆಯಲ್ಲಿ ಇರುತ್ತಾರೆ.
ಆದರೆ 2,500 ವರ್ಷಗಳ ನಂತರ ಏನಾಗುತ್ತದೆ ಎಂದರೆ, ಹೇಗೆ ಸೆಲ್ಫೋನ್ ಚಾರ್ಜ್ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತದೆಯೋ ಹಾಗೆಯೇ ಆತ್ಮದ ಶಕ್ತಿ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗಿ 2,500 ವರ್ಷಗಳ ನಂತರ ಬುದ್ಧಿ ತತ್ತರಿಸಲು ಪ್ರಾರಂಭಿಸುತ್ತದೆ. ಹೊರಗಿನ ಪ್ರಪಂಚದ ಆಕರ್ಷಣೆಗೆ ಚಂಚಲವಾಗಲು ಪ್ರಾರಂಭಿಸುತ್ತದೆ. ಆತ್ಮ ಎಂಬುದನ್ನು ಮರೆತುಬಿಡುತ್ತದೆ. ಏಕೆಂದರೆ ಆತ್ಮದ ಕಡೆಗೆ ಗಮನ ಬಂದಾಗ ತಾನೇ ನೆನಪು ಇರುತ್ತದೆ. ಬರುವುದಿಲ್ಲ, ಹೋಗಿಬಿಡುತ್ತದೆ. ಆಗ ಆತ್ಮದಲ್ಲಿ ಗಮನ ಇತ್ತು ಅಲ್ಲವೇ? ಸ್ವರ್ಗದಲ್ಲಿ ಮೊದಲ 2,500 ವರ್ಷಗಳವರೆಗೆ. ಆಗ ಸದಾ ಆನಂದವಾಗಿರುತ್ತಾರೆ. ಏಕೆಂದರೆ ಆತ್ಮದ ನಿಜವಾದ ಗುಣವೇ ಆನಂದ. ಈಗ ಆತ್ಮದಿಂದ ಗಮನ ಹೊರಗೆ ಹೋಗಿಬಿಟ್ಟಿದೆ ಎಂದರೆ ಒಳಗಿನಿಂದ ಆನಂದ ಬರಲಿಲ್ಲ. ಆಗ ಆನಂದವನ್ನು ಹೊರಗೆ ಹುಡುಕುತ್ತಾರೆ. ಆಗಲೇ ಇಂದ್ರಿಯ ಸುಖಕ್ಕೆ ದಾಸರಾಗುತ್ತಾರೆ. ಹಾಗೆ ಇಂದ್ರಿಯ ಸುಖದಲ್ಲಿ ಉಚ್ಚಮಟ್ಟ ಎಂದರೆ ಈ ಕಾಮದಲ್ಲಿ ಬಿದ್ದರೆ ಏಳಲು ಸಾಧ್ಯವೇ ಇಲ್ಲ. ಈ ಇಂದ್ರಿಯ ಸುಖವೆಲ್ಲವೂ ಸಿಟ್ಟಿನ ಅನುಭವ. ಅದನ್ನು ಪಡೆಯಲು ಬಹಳ ಪ್ರಯತ್ನ ಮಾಡಬೇಕು. ಆದರೆ ಅದರಿಂದ ಸಿಗುವ ಸುಖ ಸ್ವಲ್ಪ ಸಮಯ ಮಾತ್ರ. ಆದರೆ ಅದನ್ನು ಮುಂದುವರೆದು ಬರುವ ದುಃಖವೇ ತುಂಬಾ ಹೆಚ್ಚು. ಹಾಗೆಯೇ ಇವತ್ತು ಎಲ್ಲರೂ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ, ಮುಖ್ಯವಾಗಿ ಈ ಕಾಮದಿಂದ. ಈಗ ದೇವರು ಹೇಳುತ್ತಾರೆ, ಕೊನೆಯ 100 ವರ್ಷಗಳು ಒಬ್ಬ ವೃದ್ಧರ ದೇಹದಲ್ಲಿ ಬಂದು ಹೇಳುತ್ತಾರೆ, ಕಾಮವನ್ನು ಗೆದ್ದರೆ ನೀವು ಪ್ರಪಂಚವನ್ನೇ ಮತ್ತೆ ಪಡೆಯಲು ಸಾಧ್ಯವಾಗುತ್ತದೆ. ಏಕೆಂದರೆ ಕಾಮದಲ್ಲಿ ಬಿದ್ದು ಪ್ರಪಂಚದ ರಾಜ್ಯವನ್ನು ಕಳೆದುಕೊಂಡಿರಿ ಎನ್ನುತ್ತಾರೆ. ಈಗ ಕಾಮವನ್ನು ಗೆಲ್ಲಬೇಕು. ಕಾಮವನ್ನು ಗೆಲ್ಲುವುದು ಎಂದರೆ ಆ ಸಣ್ಣ ಚಂಚಲವೂ ಇಲ್ಲದೆ ಇರುವುದು. ಅದು ಹೇಗೆ ಸಾಧ್ಯ? ಏಕೆಂದರೆ ಇಷ್ಟು ದಿನ ದೇಹವೆಂದು ತಿಳಿದು ದೇಹವನ್ನು ಆ ದೇಹವನ್ನೇ ನೋಡುತ್ತಾ ಬಂದದ್ದೇ ಕಾಮ. ಈಗ ದೇವರು ಹೇಳುತ್ತಾರೆ, ದೇಹವನ್ನು ನೋಡಬೇಡಿ, ಆತ್ಮವನ್ನು ನೋಡಿ. ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆದ್ದರಿಂದಲೇ ಇಲ್ಲಿ ಪೊಟ್ಟು ಇಡುವುದು, ನಾಮ ಹಾಕುವುದು ಎಲ್ಲವೂ ಅದೇ. ಆತ್ಮ ಭಾವನೆಯಲ್ಲಿ ಇರುವುದು. ಆದರೆ ಈಗ ನಿಮಗೆ ಆ ಶಕ್ತಿ ಇರುವುದಿಲ್ಲ. ಆತ್ಮ ಎಂದು ತಿಳಿದರೂ ಆತ್ಮ ಎಂಬ ಭಾವನೆಯಲ್ಲಿಯೇ ನೋಡಲು ಶಕ್ತಿ ಇರುವುದಿಲ್ಲ. ಕಳೆದ 2,500 ವರ್ಷಗಳು ದೇಹವನ್ನೇ ನೋಡಿದ ಅಭ್ಯಾಸ ಆತ್ಮದಲ್ಲಿ ಆಳವಾಗಿ ದಾಖಲಾಗಿದೆ. ಅದನ್ನು ಅಳಿಸುವುದು ಸಾಮಾನ್ಯ ವಿಷಯವಲ್ಲ. ಅದನ್ನು ಅಳಿಸುವುದೇ ಪಾಪವನ್ನು ಅಳಿಸುವುದು. ಅದಕ್ಕೆ ಏನು ಮಾಡಬೇಕು? ದೇವರು ಹೇಳುತ್ತಾರೆ, ಯಾವಾಗಲೂ ಪವಿತ್ರವಾಗಿರುವ ನನ್ನ ಒಬ್ಬನನ್ನೇ ನೆನಪು ಮಾಡಿರಿ ಎನ್ನುತ್ತಾರೆ. ಏಕೆಂದರೆ ಈ ಭೂಮಿಯಲ್ಲಿ ಆರಂಭದಲ್ಲಿ ಹುಟ್ಟಿದ ಮಗುವೇ ಶ್ರೀಕೃಷ್ಣ. ಮಾನವರಲ್ಲಿ ನಂಬರ್ 1 ಪವಿತ್ರ ಆತ್ಮ. ಅದೇ ಮರುಜನ್ಮ ತೆಗೆದುಕೊಂಡು ಕೊಳಕಾಗಿಯೇ ಹೋಗುತ್ತದೆ ಕೊನೆಯಲ್ಲಿ. ಆದ್ದರಿಂದಲೇ ಶ್ಯಾಮ ಸುಂದರ ಎಂಬ ಹೆಸರು. ಶ್ಯಾಮ ಎಂದರೆ ಕೊಳಕು ಅಥವಾ ಕಪ್ಪು. ಸುಂದರ ಎಂದರೆ ಸುಂದರವಾದವನು. ಆದ್ದರಿಂದ ಸುಂದರನಾದ ಕೃಷ್ಣನು ಸ್ವರ್ಗದಲ್ಲಿ ಇರುತ್ತಾನೆ. ಅವನೇ ಮರುಜನ್ಮ ತೆಗೆದುಕೊಂಡು ಕೊಳಕಾಗುತ್ತಿದ್ದಾನೆ ಎಂದು ಅರ್ಥ. ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೆಸರು. ಆದರೆ ಶಿವನಿಗೆ ಸುಂದರ ಎಂದು ಹೆಸರು. ಯಾವಾಗಲೂ ಸುಂದರವಾಗಿ ಇರುವವನು. ಸತ್ಯಂ ಶಿವಂ ಸುಂದರನ್. ಆದ್ದರಿಂದ ಯಾವಾಗಲೂ ಸದಾ ಶಿವಂ ಎಂದು ಹೇಳುತ್ತೇವೆ. ಸದಾ ಕೃಷ್ಣ ಎಂದು ಹೇಳುವುದಿಲ್ಲ. ದೇವರು ಶಿವನು ಮಾತ್ರ ಯಾವಾಗಲೂ ಒಂದೇ ರೀತಿ ಇರುವ ಗುಣ. ದೇಹದ ಬಗ್ಗೆ ಕೇಳಬೇಕಿಲ್ಲ. ಅವರು ದೇಹವನ್ನು ತೆಗೆದುಕೊಳ್ಳುವುದಿಲ್ಲ. ಅವರಿಗೆಂದೇ ದೇಹವಿಲ್ಲ. ತಾಯಿಯ ಗರ್ಭದಲ್ಲಿ ಎಂದಿಗೂ ಹುಟ್ಟುವುದಿಲ್ಲ. ಯಾವಾಗಲೂ ಜ್ಯೋತಿ ರೂಪದಲ್ಲಿ ಇರುತ್ತಾನೆ. ಅದರ ನೆನಪಾಗಿ ನಿರ್ಮಿಸಿರುವುದೇ ಶಿವಲಿಂಗ. ಆತ್ಮವು ಹುಬ್ಬುಗಳ ಮಧ್ಯದಲ್ಲಿ ಇರುವ ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಬೆಳಕಿನ ಬಿಂದು. ದೇವರು ಒಂದು ಆತ್ಮವೇ. ಉನ್ನತ ಆತ್ಮ, ದೊಡ್ಡ ಆತ್ಮ ಅಲ್ಲ. ದೊಡ್ಡದಾಗಿ ಇರುವುದಿಲ್ಲ. ಗುಣದಲ್ಲಿ ಉನ್ನತ ಆತ್ಮ. ಅವರು ಒಬ್ಬ ವೃದ್ಧರ ದೇಹದೊಳಗೆ ಪ್ರವೇಶಿಸಿ ಈ ಜ್ಞಾನವನ್ನು ಕೊಡುತ್ತಾರೆ. ಆ ವೃದ್ಧರ ನೆನಪಾಗಿಯೇ ನಂದಿ ವಾಹನದಲ್ಲಿ ಶಿವನು ಬರುತ್ತಾನೆ ಎಂದು ಹೇಳಲಾಗುತ್ತದೆ. ನಂದಿಯ ಮೇಲೆ ಏರಿ ಬರುತ್ತಿಲ್ಲ. ಏಕೆಂದರೆ ನಂದಿಯ ಕಿವಿಯಲ್ಲಿ ಹೇಳಿದರೆ ಶಿವನಿಗೆ ಹೋಗುತ್ತದೆ ಎನ್ನುತ್ತಾರೆ. ಹೇಗೆ? ಏಕೆಂದರೆ ಆ ನಂದಿಯ ದೇಹದೊಳಗೆ ತಾನೇ ಇರುತ್ತಾರೆ. ಆ ಬ್ರಹ್ಮ ವೃದ್ಧ ತಾತನನ್ನು ಹೇಳಿದೆನಲ್ಲವೇ? ಅವರಿಗೆ ಬ್ರಹ್ಮ ಎಂದು ದೇವರು ಹೆಸರಿಡುತ್ತಾರೆ. ಆ ಬ್ರಹ್ಮರನ್ನೇ ಇಲ್ಲಿ ನಂದಿ ಎಂದು ಹೇಳುತ್ತಿದ್ದಾರೆ. ಆಗ ಬ್ರಹ್ಮರ ದೇಹದಲ್ಲಿ ಶಿವನು ಇದ್ದಾರೆ. ನೀವು ಮಾತನಾಡುವುದನ್ನು ಬ್ರಹ್ಮರ ಕಿವಿಯ ಮೂಲಕವೇ ಅವರು ಕೇಳುತ್ತಾರೆ. ಅದರ ನೆನಪಾಗಿಯೇ ಆ ಕಿವಿಯಲ್ಲಿ ಹೇಳಿದರೆ ಶಿವನಿಗೆ ಹೋಗುತ್ತದೆ ಎಂದು, ಒಳಗೆ ಇರುವ ಶಿವನಿಗೆ ಎಂದು ಅರ್ಥ. ಭಕ್ತಿಯಲ್ಲಿ ನಾವು ಮಾಡುತ್ತೇವೆ, ಆದರೆ ಅದರ ಅರ್ಥ ತಿಳಿದಿರುವುದಿಲ್ಲ. ಅದು ನಮ್ಮ ತಪ್ಪು ಅಲ್ಲ. ದೇವರು ಬಂದು ಹೇಳಿದಾಗ ಮಾತ್ರ ತಿಳಿಯುತ್ತದೆ. ಅಲ್ಲಿಯವರೆಗೆ ವೇದದಲ್ಲಿ ಏನೋ ಬರೆದಿರುತ್ತಾರೆ. ಅದಕ್ಕೆ ನಾವು ನಮ್ಮ ಇಷ್ಟಕ್ಕೆ ಕಾಲಕ್ಕೆ ಅನುಗುಣವಾಗಿ ಒಂದು ವಿವರಣೆಯನ್ನು ಕೊಡುತ್ತಿರುತ್ತೇವೆ.
ಯಾವುದೂ ತಪ್ಪಲ್ಲ, ಏಕೆಂದರೆ ನಮಗೆ ತಿಳಿದಿರುವುದಿಲ್ಲ. ಈಗ ದೇವರು ಸತ್ಯವನ್ನು ಬೋಧಿಸುತ್ತಾರೆ. ಈಗ ನೀವು ಎರಡನ್ನೂ ಇಟ್ಟುಕೊಂಡು ನೀವೇ ಒಂದು ತೀರ್ಮಾನಕ್ಕೆ ಬರಬಹುದು. ಇಲ್ಲಿ ದೇವರು ಕೊಡುವ ಮೊದಲ ಜ್ಞಾನವೇನೆಂದರೆ ನಮ್ಮ ಬಗ್ಗೆ, ನಾನು ಅಳಿದು ಹೋಗುವ ದೇಹವಲ್ಲ, ಆತ್ಮ ಇದೇ. ಈ ಮೂಲ ಮಂತ್ರ ಓಂ ಪ್ರಣವ ಮಂತ್ರ ಎಂದು ಹೇಳುತ್ತಾರಲ್ಲವೇ? ಹಾಗಾದರೆ ಓಂ ಎಂದರೆ ಆ ಓಂ ಎಂದು ಅಲ್ಲ, ನಾನು ಆತ್ಮ ಎಂದು ಅರ್ಥ, ಬೇರೇನೂ ಇಲ್ಲ. ಬಹಳ ಸರಳವಾದದ್ದು. ಆದರೆ ಭಕ್ತಿಯು ಹೇಗಿದೆಯೆಂದರೆ ಅದು ಮುಗಿಯಲೇಬಾರದು. ಅದು ಒಂದು ಮಾದಕ ವಸ್ತು. ಅದಕ್ಕೆ ಇಷ್ಟೇ ಅರ್ಥ ಎಂದರೆ ಅದನ್ನು ನಿಮ್ಮಿಂದ ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ಆದರೆ ಒಪ್ಪಿಕೊಳ್ಳುತ್ತಾರೆ. ಯಾರು ಒಪ್ಪಿಕೊಳ್ಳುತ್ತಾರೆ ಗೊತ್ತೇ? ಸ್ವರ್ಗದಲ್ಲಿ ದೇವತೆಯಾಗಿದ್ದವರು. ಇಂದು ಎಲ್ಲಾ ಧರ್ಮಗಳಲ್ಲಿಯೂ ಇರುತ್ತಾರೆ. ಹಿಂದೂಗಳಾಗಿರುತ್ತಾರೆ, ಕ್ರೈಸ್ತರಾಗಿರುತ್ತಾರೆ, ಮುಸ್ಲಿಮರಾಗಿರುತ್ತಾರೆ, ನಾಸ್ತಿಕರಾಗಿರುತ್ತಾರೆ. ಅಮೆರಿಕ, ಆಫ್ರಿಕಾ, ಪ್ರಪಂಚದ ಎಲ್ಲಾ ದೇಶಗಳಲ್ಲಿಯೂ ಇರುತ್ತಾರೆ. ಈ ಸತ್ಯವೆಂಬ ದೀಪವನ್ನು ಸತ್ಯವಾದ ದೇವರು ಹಚ್ಚಿ ಇಡುತ್ತಾರೆ ನೋಡಿ. ಈ ಜ್ಞಾನ ದೀಪವನ್ನು ನೋಡಿದ ತಕ್ಷಣ ಪತಂಗವು ಬಂದು ಆ ದೀಪದಲ್ಲಿ ಬಲಿಯಾಗುವಂತೆ ಹಾಗೆ ಬಂದು ಬಲಿಯಾಗುತ್ತಾರೆ. ಆಗ ತಿಳಿದುಕೊಳ್ಳಬಹುದು ಅವರು ಸ್ವರ್ಗದಲ್ಲಿ ದೇವತೆಯಾಗಿದ್ದವರು. ನಿಮಗೆ ಅನುಮಾನವೇ ಬೇಕಿಲ್ಲ. ಇಷ್ಟು ಸಮಯ ಈ ವಿಡಿಯೋವನ್ನು ತಾಳ್ಮೆಯಿಂದ ನೋಡುತ್ತಿದ್ದೀರಿ ಎಂದರೆ ಸತ್ಯವಾಗಿ ನೀವು ಸ್ವರ್ಗದ ದೇವತೆ ಆತ್ಮವಾಗಿದ್ದರೆ ಮಾತ್ರ ಈ ಜ್ಞಾನವು ನಿಮಗೆ ಅರ್ಥವಾಗುತ್ತದೆ, ಇಷ್ಟವಾಗುತ್ತದೆ. ಈ ಓಂ ನಾನು ಆತ್ಮ, ಓಂ ನಮಃ ಶಿವಾಯ ಎಂದರೆ ಏನು ಅರ್ಥ ಗೊತ್ತೇ? ಅದೇ ಓಂ ಎಂದರೆ ನಾನು ಆತ್ಮ, ನನ್ನ ತಂದೆ ಶಿವಪರಮಾತ್ಮ ಅವರಿಗೆ ನಮಸ್ಕರಿಸುತ್ತೇನೆ ಎಂದು ಬರುತ್ತದೆ. ದೇವರು ಹೇಳುತ್ತಾರೆ, ನನಗೆ ಕಾಲು ಇಲ್ಲ, ದೇಹವೂ ಇಲ್ಲ, ಹೇಗೆ ಕಾಲಿಗೆ ಬೀಳುತ್ತೀರಿ? ಹೇಗೆ ನಮಸ್ಕಾರ ಮಾಡುತ್ತೀರಿ? ನಿಮ್ಮ ತಂದೆಯ ಕಾಲಿಗೆ ಹೋಗಿ ಬೀಳುತ್ತಿರುತ್ತೀರಾ? ಅಲ್ಲಿ ಕೂಡ ಬೀಳಬಹುದು, ಆದರೆ ಇಲ್ಲಿ ತಂದೆಗೆ ದೇಹವಿಲ್ಲ, ಪರಮಾತ್ಮ ಎಂದರೆ ವಿಷ್ಣು ಎಂದು ತಿಳಿದುಕೊಳ್ಳುತ್ತಿದ್ದಾರೆ. ಅವರಿಗೆ ತಾನೇ ದೇಹವಿದೆ. ಅವರಿಗೆ ಏಕೆ ಪರಮಾತ್ಮ ಎಂದು ಹೆಸರಿಡಬೇಕು? ದೇಹವೇ ಇಲ್ಲದವರಿಗೆ ತಾನೇ ಆತ್ಮ ಎಂಬ ಹೆಸರು ಬರುತ್ತದೆ. ಆತ್ಮನಾಗಿಯೇ ಬಂದು ಕಾರ್ಯ ಮಾಡುವವನು ಶಿವನು ಮಾತ್ರ, ಎಂದಿಗೂ ಹುಟ್ಟುವುದಿಲ್ಲ. ಆದ್ದರಿಂದಲೇ ಸದಾಶಿವಂ ಯಾವಾಗಲೂ ಪ್ರಕಾಶವಾಗಿಯೇ ಇರುತ್ತಾರೆ ಎಂದು. ಕೃಷ್ಣನಿಗೆ ತಾನೇ ಕೃಷ್ಣ ಎಂದು ಹೆಸರಿದೆ. ಅವನಿಗೆ ತಂದೆ ತಾಯಿ ಇದ್ದಾರಲ್ಲವೇ? ತಂದೆ ತಾಯಿ ಇದ್ದಾರೆ ಎಂದರೆ ಒಂದು ದೇಹವನ್ನು ತೆಗೆದುಕೊಂಡಿದ್ದಾರೆ ಎಂದು ಅರ್ಥ. ಶಿವನಿಗೆ ತಂದೆ ತಾಯಿ ಇದ್ದರು ಎಂದು ಯಾವ ವೇದದಲ್ಲಿಯೂ ಕತೆ ಇಲ್ಲ. ಶಿವನು ಮರಣ ಹೊಂದಿದನು ಎಂದು ಯಾವ ವೇದದಲ್ಲಿಯೂ ಕತೆ ಇಲ್ಲ. ಶಿವನು ಮಗುವಾಗಿದ್ದನು ಅಥವಾ ಬೆಳೆದು ವೃದ್ಧನಾದನು ಎಂದು ಇರುವುದಿಲ್ಲ. ಯಾವಾಗಲೂ ಒಂದೇ ರೀತಿ ಇದ್ದಂತೆ ಇರುತ್ತದೆ. ಯಾವಾಗಲೂ ಪಾರ್ವತಿಯು ಮಾತ್ರ ಸತ್ತು ಮತ್ತೆ ಮತ್ತೆ ಶಿವನನ್ನು ಹುಡುಕಿಕೊಂಡು ಬರುತ್ತಾಳೆ. ಆದರೆ ಶಿವನು ಹಾಗೆಯೇ ಇರುತ್ತಾನೆ. ಹಾಗಾದರೆ ದೇವರು ಹೇಗೆ ಇರುತ್ತಾರೆ? ಯೋಚಿಸಿ ನೋಡಿ. ಪುರಾಣ ಕಥೆಗಳು ನಿಜವಲ್ಲ, ಅದನ್ನು ನಾನು ಮೊದಲೇ ಹೇಳುತ್ತೇನೆ. ನಿಜವಾಗಿ ನಡೆದ ಕಥೆ ಅಲ್ಲ, ಆದರೂ ಅದರಲ್ಲಿ ಈ ಸತ್ಯವು ವ್ಯಕ್ತವಾಗಿದೆ ನೋಡಿ ಅಲ್ಲವೇ? ಮರಣ, ಹುಟ್ಟು, ಸಾವಿನಲ್ಲಿ ಬರುವವರು ದೇವರಾಗಿರುತ್ತಾರೆಯೇ? ಯೋಚಿಸಿ ನೋಡಬೇಕು. ಈ ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ, ಇದು ಮೊದಲನೆಯದು. ಮುಂದಿನದು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಎನ್ನುತ್ತಾರೆ. ಅವರು ಕೆಂಪು ಬಣ್ಣದ ಪ್ರಕಾಶದ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ. ಅವರನ್ನು ನೆನಪು ಮಾಡು, ಆತ್ಮವು ಪವಿತ್ರವಾಗುತ್ತದೆ. ಅವರನ್ನು ಮಾತ್ರವೇ ನೆನಪು ಮಾಡಬೇಕು. ಅದೇ ಮುಖ್ಯವಾದ ವಿಷಯ. ಇತರ ಎಲ್ಲವನ್ನೂ ಮರೆತು ಅವರ ನೆನಪಿನಲ್ಲಿಯೇ 24 ಗಂಟೆಗಳ ಕಾಲ ಇರಲು ಪ್ರಯತ್ನ ಮಾಡುತ್ತಾ ಸ್ವಲ್ಪ ಸ್ವಲ್ಪವಾಗಿ ಹೊರಗಿನ ಪ್ರಪಂಚದ ತೊಂದರೆಗಳೆಲ್ಲ ಮಾಯವಾಗಿ ದೇವರೊಂದಿಗೆ ಬುದ್ಧಿಯು ಐಕ್ಯವಾಗುತ್ತದೆ. ಆ ಸ್ಥಿತಿ ಬಂದಾಗ ಅಂತಹ ಒಂದು ಆನಂದ ಇರುತ್ತದೆ. ಆ ಆನಂದದಲ್ಲಿ ಸುತ್ತ ಏನು ನಡೆದರೂ ನಿಮಗೆ ದುಃಖ ಬರುವುದಿಲ್ಲ. ಆ ಸಮಯವೇ ಪ್ರಪಂಚದ ವಿನಾಶವು ಪ್ರಾರಂಭವಾಗುತ್ತದೆ. ಶಿವನು ರುದ್ರ ತಾಂಡವ ಆಡಿದರೆ ಪ್ರಪಂಚವು ಅಳಿಯುತ್ತದೆ ಎಂದೆಲ್ಲ ಹೇಳುತ್ತಾರೆ ಅಲ್ಲವೇ? ಆ ರುದ್ರ ತಾಂಡವ ಎಂದರೆ, ಇಂದು ರುದ್ರ ಎಂದರೆ ಕೋಪ ಎಂಬ ಅರ್ಥ ಬಂದಿದೆ. ರುದ್ರ ಎಂದರೆ ಶಿವನ ಇನ್ನೊಂದು ಹೆಸರು. ತಾಂಡವ ಎಂದರೆ ನೃತ್ಯ. ಅವರಿಗೆ ದೇಹವೇ ಇಲ್ಲ, ನೃತ್ಯ ಮಾಡುವುದಿಲ್ಲ. ಆತ್ಮವನ್ನು ಆನಂದವಾಗಿ ನರ್ತಿಸಲು ಪ್ರೇರೇಪಿಸುತ್ತಾರೆ ಎಂದು ಅರ್ಥ. ಆನಂದದಲ್ಲಿ ನರ್ತಿಸುವುದು ಎಂದು ಹೇಳುತ್ತಾರೆ ಅಲ್ಲವೇ? ಅದು ಯಾವಾಗ? ದೇವರ ನೆನಪಿನಲ್ಲಿ ಇರುವಾಗ. ಶಿವನಿಲ್ಲದೆ ಶಕ್ತಿಯಿಲ್ಲ, ಶಕ್ತಿಯಿಲ್ಲದೆ ಶಿವನಿಲ್ಲ ಎಂದರು ಅಲ್ಲವೇ? ಶಿವನು ಒಬ್ಬನೇ. ನಾವೆಲ್ಲ ಆ ಪಾರ್ವತಿ ದೇವಿಗಳು. ಅವರ ನೆನಪಿನಲ್ಲಿ ಮುಳುಗುತ್ತಾ ಆ ಸ್ಥಿತಿಯನ್ನು ನಾವು ಪಡೆಯುತ್ತೇವೆ. ಅದುವೇ ಆ ಓಂ ನಮಃ ಶಿವಾಯ ಎಂದರೆ ನಾನು ಆತ್ಮ, ನನ್ನವರು ಆ ಒಬ್ಬ ಶಿವ ಪರಮಾತ್ಮ ಎಂದು ಅರ್ಥ, ಅಥವಾ ಆ ಶಿವ ಭಗವಾನನ ಮಗು ನಾನು ಎಂದು ಅರ್ಥ. ಇನ್ನು ವಿಷ್ಣುವಿಗೆ ಇಷ್ಟು ಅವತಾರ, ಅಷ್ಟು ಅವತಾರ.
ಅವತಾರ ಎಂದರೆ ದೇವರಿಗೆ ಮಾತ್ರ. ಕೃಷ್ಣನು ಮರುಜನ್ಮ ತೆಗೆದುಕೊಳ್ಳುತ್ತಲೇ ಇರುತ್ತಾನೆ. ಅವನಿಗೆ ಗೊತ್ತಿರುವುದಿಲ್ಲ. ಮುಂದಿನ ಜನ್ಮ ತೆಗೆದುಕೊಂಡ ತಕ್ಷಣ ನಾನೇ ಹಿಂದಿನ ಜನ್ಮದಲ್ಲಿ ಕೃಷ್ಣನಾಗಿದ್ದೆ ಎಂದು ಅವನಿಗೆ ಗೊತ್ತಿರುವುದಿಲ್ಲ. ನಮಗೆ ಗೊತ್ತಿರುವುದಿಲ್ಲ ಅಲ್ಲವೇ? ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆವು ಎಂದು ಮರೆತು ಬಿಡುತ್ತೇವೆ. ಹಾಗೆ ಮರೆತವರಿಗೆ ಕೊನೆಯಲ್ಲಿ ದೇವರು ಬಂದು ನೆನಪಿಸುತ್ತಾರೆ. ಅದನ್ನು ಗೀತೆಯಲ್ಲಿ ಏನಪ್ಪಾ ಮಾಡಿದ್ದಾರೆ ಎಂದರೆ ಶಿವನು ನಮಗೆ ಹೇಳುತ್ತಾರೆ. ವಿಶೇಷವಾಗಿ ಕೃಷ್ಣನಾಗಿದ್ದವರು ಅವರು ಮರುಜನ್ಮ ತೆಗೆದುಕೊಂಡು ಕೊನೆಯ ಜನ್ಮದಲ್ಲಿ ಒಬ್ಬ ವೃದ್ಧರಾಗಿ ಬದಲಾದಾಗ ಅವರ ದೇಹದಲ್ಲಿ ತಾನೇ ದೇವರು ಬಂದು ಈ ಜ್ಞಾನವನ್ನು ಕೊಡುತ್ತಾರೆ. ಅದೇ ನೀವು ಮಹಾಭಾರತದಲ್ಲಿಯೂ ನೋಡಿದರೆ ಆ ಕೊನೆಯ ಸಮಯದಲ್ಲಿ ಕೃಷ್ಣನು ಒಬ್ಬ ತಾತನಾಗಿ ಬಿಡುತ್ತಾನೆ. ತಾತನಾಗಿ ಅವರು ಒಬ್ಬ ಬೇಡನ ಮೂಲಕ ಬಾಣದಿಂದ ಹೊಡೆಯಲ್ಪಟ್ಟು ಸಾಯುವುದಾಗಿ ತೋರಿಸುತ್ತಾರೆ. ಆಗ ಅವರು ಮೋಕ್ಷ ಪಡೆಯುತ್ತಾರೆ. ನಿಜವಾಗಿಯೂ ಆ ಬಾಣ ಏನನ್ನು ಸೂಚಿಸುತ್ತದೆ ಎಂದರೆ ಜ್ಞಾನದ ಬಾಣ. ಜ್ಞಾನವೆಂಬ ಬಾಣವು ನಮ್ಮ ಹೃದಯದಲ್ಲಿ ನಾಟುತ್ತದೆ. ಈಗ ಈ ಜ್ಞಾನವನ್ನು ಕೇಳುವಾಗ ನಿಮಗೆ ಇದು ಟಚ್ ಆಯಿತು ಎಂದರೆ ಈ ಬಾಣವು ಕೆಲಸ ಮಾಡುತ್ತಿದೆ ಎಂದು ಅರ್ಥ. ಆಗ ಅದಕ್ಕೆ ತಕ್ಕ ಒಂದು ಪ್ರಯತ್ನ ಮಾಡಿ ಮತ್ತೆ ಸ್ವರ್ಗಕ್ಕೆ ಹೋಗುತ್ತಾರೆ. ಮತ್ತೆ ನಾರಾಯಣ ಆಗುತ್ತಾರೆ ಎಂದು ಅರ್ಥ. ಆ ಗೀತೆಯಲ್ಲಿ ಶಿವನು ನಮಗೆ ಕೊಡುವ ಜ್ಞಾನವನ್ನು ಅಥವಾ ಕೃಷ್ಣನ ಆತ್ಮಕ್ಕೆ, ಕೃಷ್ಣನಲ್ಲ, ಆಗ ಅವರು ಬ್ರಹ್ಮ ಆಗಿರುತ್ತಾರೆ, ಅವರ ಆತ್ಮಕ್ಕೆ ಕೊಡುವುದನ್ನು ಆ ಬ್ರಹ್ಮನನ್ನು ಅರ್ಜುನನಾಗಿಯೂ ಶಿವನನ್ನು ಕೃಷ್ಣನಾಗಿಯೂ ತೋರಿಸಿಬಿಟ್ಟಿದ್ದಾರೆ. ಇನ್ನೂ ಹೇಳಬೇಕೆಂದರೆ ಒಂದು ರಥದಲ್ಲಿ ಕುಳಿತುಕೊಂಡು ಕೊಡುತ್ತಾರೆ. ಯುದ್ಧ ಮಾಡುವ ಸ್ಥಳದಲ್ಲಿ ಹಾಗೆ ಕೊಡಲು ಸಾಧ್ಯವೇ? ನೀವೇ ಯೋಚಿಸಿ ನೋಡಿ. ನಿಜವಾಗಿಯೂ ಇಲ್ಲಿ ಯುದ್ಧ, ದೇಹವೆಂಬ ಆ ಭಾವನೆಯೇ ಮಾಯೆ. ಅದನ್ನು ಅಳಿಸುವುದಕ್ಕಾಗಿಯೇ ದೇವರು ಜ್ಞಾನವನ್ನು ಕೊಡುತ್ತಾರೆ. ದೇವರಿಗೆ ದೇಹವಿಲ್ಲ, ಈಗಾಗಲೇ ದೇಹ ಹೊಂದಿರುವ ಒಬ್ಬರ ದೇಹದಲ್ಲಿ ಬಂದು ಹೇಳುತ್ತಾರೆ. ಆಗ ಆ ದೇಹವನ್ನೇ ರಥ ಎಂದು ಹೇಳುತ್ತೇವೆ. ಆ ದೇಹವು ಬ್ರಹ್ಮರ ದೇಹದೊಳಗೆ ಬ್ರಹ್ಮರ ಆತ್ಮವು ಇರುತ್ತದೆ. ಎಲ್ಲರ ದೇಹದಲ್ಲಿ ಅವರವರ ಆತ್ಮವು ಇರುತ್ತದೆ ಅಲ್ಲವೇ? ಜೊತೆಗೆ ಶಿವನ ಆತ್ಮವು ಬಂದು ಕುಳಿತುಕೊಳ್ಳುತ್ತದೆ. ಅದನ್ನೇ ಅರ್ಜುನನ ರಥದಲ್ಲಿ ಅರ್ಜುನನೂ ಇದ್ದಾನೆ, ಕೃಷ್ಣನೂ ಇದ್ದಾನೆ ಎಂದು ಹೇಳಲಾಗಿದೆ. ಇಲ್ಲಿ ಆತ್ಮ ಎಂದು ತಿಳಿದು ಶಿವಪರಮಾತ್ಮನನ್ನು ಕೆಂಪು ಬಣ್ಣದ ಪ್ರಕಾಶದ ಲೋಕದಲ್ಲಿ ನಕ್ಷತ್ರದಂತೆ ನೆನಪು ಮಾಡಿಕೊಳ್ಳುತ್ತಲೇ ಇರಿ ಎನ್ನುತ್ತಾರೆ. ಇದನ್ನೇ ಮನ್ಮನಾಭವ ಎನ್ನುತ್ತಾರೆ. ಮನಸ್ಸಿನಿಂದ ನನ್ನವನಾಗಿರಿ. ಇದು ಗೀತೆಯಲ್ಲಿ ಇದೆ. ಆರಂಭದಲ್ಲಿಯೂ ಹೀಗೆಯೇ ಇರುತ್ತದೆ, ಕೊನೆಯಲ್ಲಿ ಮುಗಿಯುವಾಗಲೂ ಹೀಗೆಯೇ ಇರುತ್ತದೆ. ಏಕೆಂದರೆ ದೇವರ ಮೊದಲ ಪಾಠವೂ ಮತ್ತು ಕೊನೆಯ ಪಾಠವೂ ನಾನು ಆತ್ಮ ಎಂದು ತಿಳಿಯುವುದೇ. ಈಗ ಇಲ್ಲಿ ಏನಾಗಿದೆ ಎಂದರೆ ಭಕ್ತಿಯಲ್ಲಿ ಎಲ್ಲವನ್ನೂ ಜೋರಾಗಿ ಹಿಂದೂ ಧರ್ಮದಲ್ಲಿ ಭಜನೆ ಹಾಡುತ್ತಿರುತ್ತಾರೆ, ಓಂ ನಮಃ ಶಿವಾಯ ಹೇಳುತ್ತಾರೆ, ಹರಿ ಓಂ ಹೇಳುತ್ತಾರೆ. ಮುಸ್ಲಿಮರು ಅಲ್ಲಾಹು ಅಕ್ಬರ್, ಇನ್ಶಾ ಅಲ್ಲಾ, ಮಾಷಾ ಅಲ್ಲಾ, ಕ್ರೈಸ್ತರು ಕರ್ತನಿಗೆ ಸ್ತೋತ್ರ, ಪ್ರೈಸ್ ದ ಲಾರ್ಡ್, ಯೇಸಪ್ಪ ಹೀಗೆಲ್ಲ ಹೇಳುತ್ತಿರುತ್ತಾರೆ. ಇವೆಲ್ಲವೂ ಬಾಯಿ ತೆರೆದು ಹೇಳುವುದು. ಭಕ್ತಿ ಎಂದರೆ ಜೋರಾದ ಶಬ್ದವೇ. ಆದರೆ ದೇವರು ಹೇಳುತ್ತಾರೆ, ನೀವು ಇಲ್ಲಿ ಬಾಯಿ ತೆರೆದು ಏನನ್ನೂ ಮಾಡಬೇಕಾಗಿಲ್ಲ, ಮನಸ್ಸಿನಿಂದ ನನ್ನನ್ನು ನೆನಪು ಮಾಡುತ್ತಾ ಇದ್ದರೆ ಸಾಕು ಎನ್ನುತ್ತಾರೆ. ಆದ್ದರಿಂದ ಇಲ್ಲಿ ನೆನಪು ಮಾತ್ರ ಮುಖ್ಯ. ಭಕ್ತಿ ಮಾರ್ಗದಲ್ಲಿ ಓಂ ಎಂಬುದನ್ನು ಬಾಯಿ ತೆರೆದು ಹೇಳಬಾರದು, ಮನಸ್ಸಿನೊಳಗೆ ನೆನಪಿಸಿಕೊಳ್ಳಬೇಕು. ಅದು ನಾನು ಆತ್ಮ ಎಂಬುದನ್ನು ಹೇಳಲೇಬಾರದು ಎಂದು ಅರ್ಥವಲ್ಲ. ಆ ಕಷ್ಟವನ್ನೂ ಕೂಡ ನಾನು ನಿಮಗೆ ಕೊಡಲಿಲ್ಲ ಎಂದು ದೇವರು ಹೇಳುತ್ತಾರೆ. ಭಕ್ತಿಯಲ್ಲಿ ತಾನೇ ಕಷ್ಟ, ಉಪವಾಸ ಇರುತ್ತೇವೆ, ಇಲ್ಲಿ ಅಲ್ಲಿಗೆ ಸುತ್ತಾಡುತ್ತಿರುತ್ತೇವೆ, ದೇವಸ್ಥಾನ, ಕೋಲ ಎಂದು ಬಹಳ ಅಲೆದಾಡಿದೆವು. ಆದರೆ ಎಲ್ಲವನ್ನೂ ಕಳೆದುಕೊಳ್ಳಲು ಮಾತ್ರ ಮಾಡಿದೆವು. ಏಕೆಂದರೆ ಭಕ್ತಿ ದೇವರನ್ನು ಪಡೆಯಲು ಮನುಷ್ಯನು ಕಂಡುಹಿಡಿದ ಮಾರ್ಗ, ಅದರ ಮೂಲಕ ದೇವರನ್ನು ಪಡೆಯಲು ಸಾಧ್ಯವಿಲ್ಲ ಎಂದೇ ಗೀತೆಯಲ್ಲಿ ಇರುತ್ತದೆ. ಆಗ ದೇವರೇ ಬಂದಾಗ ಮಾತ್ರ ಅವರನ್ನು ನೀವು ಭೇಟಿಯಾಗಲು ಸಾಧ್ಯ, ಅದರ ಮೂಲಕ ಅವರೊಂದಿಗೆ ಅವರ ಮನೆಯಾದ ಪರಂಧಾಮಕ್ಕೆ ಹೋಗಲು ಸಾಧ್ಯ. ಅಲ್ಲಿಂದಲೇ ಆತ್ಮವು ಬಂದದ್ದು. ಆತ್ಮಗಳ ಮನೆಯೂ ಅದು. ಅದನ್ನು ಮರೆತು ಬಿಟ್ಟೆವು. ಅಲ್ಲಿಗೆ ಹೋಗುವುದಕ್ಕೆ ದಾರಿ ಏನು? ಕೆಂಪು ಬಣ್ಣದ ಪ್ರಕಾಶದ ಲೋಕದಲ್ಲಿ ಅದೇ ದೇವರು ಇರುವ ಸ್ಥಳ. ನಕ್ಷತ್ರದಂತೆ ದೇವರನ್ನು ನೆನಪು ಮಾಡು, ಆತ್ಮವು ಪವಿತ್ರವಾಗುತ್ತದೆ. ಪವಿತ್ರವಾಗಿ ಅಲ್ಲಿಯೇ ಹೋಗಿಬಿಡುತ್ತದೆ. ದೇಹವನ್ನು ಬಿಡುವಾಗ, ಅಂದರೆ ಸಾಯುವಾಗ, ದೇವರ ಹೊರತಾಗಿ ಬೇರೆ ಯಾವುದೇ ನೆನಪು ಇಲ್ಲದಿದ್ದರೆ ಮಾತ್ರ ಇಲ್ಲಿ ಹುಟ್ಟದೆ ನೀವು ಮೇಲ್ಮುಖವಾಗಿ ಹೋಗುತ್ತೀರಿ. ಇಲ್ಲದಿದ್ದರೆ ಯಾವ ನೆನಪು ಬರುತ್ತದೆಯೋ ಅಲ್ಲಿ ಹೋಗಿ ಹುಟ್ಟಿಬಿಡುತ್ತೀರಿ. ದುಷ್ಯಂತ್ ಶ್ರೀಧರ್ ಅವರು ವೇದದಲ್ಲಿ ಶಬ್ದವೇ ಮುಖ್ಯ, ಅದನ್ನು ದೀರ್ಘವಾಗಿ ಹೇಳಬೇಕು, ಕಡಿಮೆ ಹೇಳಬೇಕು, ಏರಿಳಿತದೊಂದಿಗೆ ಹೇಳಬೇಕು, ಅದು ಬಹಳ ಮುಖ್ಯ ಎಂದೆಲ್ಲ ಹೇಳಿದರು. ಈಗ ರಾಮಾಯಣ ಇದೆ ಅಲ್ಲವೇ? ಸಾರಾಂಶವೇ ಇದು. ಅವರನ್ನು ರಾಜ್ಯದಿಂದ ಓಡಿಸುತ್ತಾರೆ. ರಾಜ್ಯವನ್ನು ಅಪಹರಿಸಿ ಮತ್ತೆ ಅವರು ಅದನ್ನು ಪಡೆಯುತ್ತಾರೆ. ಪಡೆಯುವುದಕ್ಕಾಗಿಯೇ ಕಾಡಿಗೆ ಹೋಗುತ್ತಾರೆ.
ಅದರ ಅರ್ಥವೇನೆಂದರೆ ಕಾಡಿಗೆ ಹೋಗುವುದು ನಿಜವಾಗಿ ನಡೆದ ಕತೆ ಅಲ್ಲ, ಏಕೆಂದರೆ ಬೈಬಲ್ನಲ್ಲಿಯೂ ಅದೇ ಕತೆ. ಮೋಸಸ್ ಕೂಡ ಅವರನ್ನೆಲ್ಲ ಕರೆದುಕೊಂಡು ಕಾಡಿನಲ್ಲಿಯೇ ಸುತ್ತಾಡುತ್ತಿರುತ್ತಾರೆ. ಮಹಾಭಾರತದಲ್ಲಿಯೂ ಅದೇ ಕತೆ. ಕಾಡಿನಲ್ಲಿಯೇ ಸುತ್ತಾಡುತ್ತಿರುತ್ತಾರೆ. ಇವೆಲ್ಲ ನಿಜವಲ್ಲ ಎಂಬುದಕ್ಕೆ ಅದರಲ್ಲಿಯೇ ಸಾಕ್ಷಿ ಇರುತ್ತದೆ. ಆದರೆ ಅದನ್ನು ಏಕೆ ಜನರು ಯೋಚಿಸುವುದಿಲ್ಲ ಎಂದರೆ ಈ ರೀತಿ ಏರಿಸಿ ಇಳಿಸುವುದರಲ್ಲಿ ಮಾಡಬೇಕು. ನೀವು ಅನೇಕ ಸತ್ಸಂಗ ಮಾಡುವವರನ್ನು ನೋಡಿದರೆ ಏನೂ ಇರುವುದಿಲ್ಲ, 2 ಶ್ಲೋಕಗಳನ್ನು ಇಟ್ಟುಕೊಂಡು 2 ಗಂಟೆ ಮಾತನಾಡುತ್ತಾರೆ. ಅದರ ಸಾರಾಂಶ ಎಲ್ಲಾದರೂ ಅರ್ಥವಾಗುತ್ತದೆ? ಯೋಚಿಸಿ ನೋಡಿ. ಇಲ್ಲಿ ಸಾರಾಂಶ ಏನೆಂದರೆ ಆ ಆಸೆಯನ್ನು ಗೆಲ್ಲುತ್ತಾರೆ, ಕಾಮವನ್ನು ಗೆಲ್ಲುತ್ತಾರೆ. ಇದೇ ರಾಮಾಯಣ. ರಾಮನು ಮೊದಲು ಆ ರಾಜ್ಯದ ಮೇಲೆ ಆಸಕ್ತಿ ಇರುವುದಿಲ್ಲ, ಅಲ್ಲಿ ಗೆಲ್ಲುತ್ತಾರೆ. ಹೆಂಡತಿಯೊಂದಿಗೆ ಹೋಗುತ್ತಾರೆ. ಆಗ ಹೆಂಡತಿಯ ಮೇಲೆ ಅಲ್ಲಿ ಆಸಕ್ತಿ ಇರುತ್ತದೆ. ಕತೆಯ ಪ್ರಕಾರ ಹೆಂಡತಿಯಾಗಿ ಹೋಗುತ್ತಾಳೆ ಎಂದು ಇರುತ್ತದೆ. ಅದು ಬೇರೆ ವಿಷಯ. ಆದರೆ ವಿಷಯ ಇದೆ. ಕಾಮ, ಕೋಪ, ಆಸೆ, ದುರಾಸೆ, ಅಹಂಕಾರ ಎಲ್ಲವನ್ನೂ ಗೆಲ್ಲಬೇಕು. ಕೊನೆಯಲ್ಲಿ ತಾನೇ ಅವನಿಂದ ಕಾಮವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ. ಆ ಕಾಮವೇ ಕಾಮಪಿತ್ತ ಹಿಡಿದ ರಾವಣನು ಅಪಹರಿಸಿಕೊಂಡು ಹೋದನು ಎಂದು ತೋರಿಸಿಬಿಟ್ಟಿದ್ದಾರೆ. ಹಾಗೆಂದರೆ ಒಬ್ಬ ವ್ಯಕ್ತಿ ಅಪಹರಿಸಿಕೊಂಡು ಹೋದನು ಎಂದು ಅರ್ಥವಲ್ಲ. ಕಾಮ, ಕೋಪ, ಆಸೆ, ದುರಾಸೆ, ಅಹಂಕಾರ ಈ 5 ವಿಕಾರಗಳು ಪುರುಷನಲ್ಲಿಯೂ, ಇದೇ 5 ವಿಕಾರಗಳು ಸ್ತ್ರೀಯಲ್ಲಿಯೂ ಸೇರಿರುವ ರೂಪವೇ 10 ತಲೆಯ ರಾವಣ. ಎಲ್ಲಾ ಆತ್ಮಗಳನ್ನೂ ಇಂದು ಅವನು ಅಪಹರಿಸಿದ್ದಾನೆ. ಪ್ರಪಂಚವೆಲ್ಲ ಲಂಕೆಯೇ. ಪ್ರಪಂಚವೆಲ್ಲ ಒಂದು ದ್ವೀಪದಂತೆ ಇರುತ್ತದೆ. ಮೇಲಿಂದ ನೋಡಿದರೆ ಸುತ್ತ ಸಮುದ್ರ ತಾನೇ ಇರುತ್ತದೆ. ಆಗ ಈ ಆತ್ಮಗಳಿಗೆ ಕಾಮವನ್ನು ಗೆಲ್ಲುವುದೇ ಅತಿ ದೊಡ್ಡ ಸವಾಲಾಗಿದೆ. ಆಗ ಸೀತೆಯು ರಾಮನನ್ನು ಬಿಟ್ಟು ದೂರವಾದಳು ಎಂದು ಅರ್ಥವಲ್ಲ, ಒಟ್ಟಿಗೆಯೇ ಇರುತ್ತಾರೆ. ಇಬ್ಬರಿಗೂ ಮಾಯೆಯೊಂದಿಗೆ ಯುದ್ಧ, ಅದರಲ್ಲಿ ಒಬ್ಬರಿಗೊಬ್ಬರು ಬಿದ್ದು ಹೋಗುತ್ತಿದ್ದಾರೆ ಎಂಬುದು ಮಾತ್ರ ಅರ್ಥ. ಇನ್ನೂ ಹೇಳಬೇಕೆಂದರೆ ಆ ಲಕ್ಷ್ಮಣನೇ ಸೀತೆ. ಯಾರಾದರೂ ಹೆಂಡತಿಯನ್ನು ಬಿಟ್ಟು ಒಬ್ಬರೇ ಹೋಗುವ ಸ್ಥಳದಲ್ಲಿ ತಮ್ಮನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆಯೇ? ಅದು ಕಾಡಿಗೆ. ಆದ್ದರಿಂದ ಅದರ ನಿಜವಾದ ಅರ್ಥವೇನೆಂದರೆ ಇಲ್ಲಿ ನಿಮ್ಮನ್ನು ಆತ್ಮ ಎಂದು ತಿಳಿದು ಎಲ್ಲರನ್ನೂ ಆತ್ಮ ಎಂದು ನೋಡಬೇಕು. ಹೆಂಡತಿಯನ್ನು ಆತ್ಮ ಎಂದು ನೋಡಬೇಕು. ಆಗ ಹೆಣ್ಣು ಎಂಬುದು ಮರೆಯುತ್ತಿದ್ದೀರಿ. ಆಗ ಒಂದು ಹೆಂಡತಿ ಅಂದರೆ ಕಾಮ ಇರುವುದರಿಂದ ತಾನೇ ಅದನ್ನು ಹೆಂಡತಿ ಎನ್ನುತ್ತೇವೆ. ಕಾಮ ಎಂಬ ಸಂಬಂಧವೇ ಇಲ್ಲ. ಒಬ್ಬ ಹೆಣ್ಣು ಜೊತೆಯಲ್ಲಿ ಇದ್ದಾಳೆ ಎಂದರೆ ಅದು ಅಣ್ಣ ತಂಗಿ ಆಗಿಬಿಡುತ್ತದೆ. ಆದರೆ ಆ ದೇಹ ಇದ್ದರೆ ತಾನೇ ಗಂಡು ಹೆಣ್ಣು. ದೇಹವೇ ಇಲ್ಲ, ಆತ್ಮ ಎಂದಾಗ ದೇವರಿಗೆ ಎಲ್ಲವೂ ಗಂಡು ಮಕ್ಕಳು. ಆಗ ಅದು ಸಹೋದರ ಆಗುತ್ತದೆ. ಆಗ ಸೀತೆಯನ್ನು ತನ್ನ ಸಹೋದರ ಎಂದು ತಿಳಿದಿರುವುದೇ ಇಲ್ಲಿ ಯುದ್ಧ. ಆ ಯುದ್ಧದಲ್ಲಿ ಪದೇ ಪದೇ ಸೋತು ಕೊನೆಯಲ್ಲಿ ರಾವಣನನ್ನು ನಾಶ ಮಾಡಿದಾಗ ಮಾತ್ರ ಅವರು ಗೆಲುವು ಪಡೆಯುತ್ತಾರೆ. ರಾವಣನನ್ನು ನಾಶ ಮಾಡಿಯಾಯಿತು, ಹಿಂದಿರುಗಿ ಬರುತ್ತಿದ್ದಾರೆ ಅಲ್ಲವೇ? ಆಮೇಲೆ ಏನಾಗುತ್ತದೆ? ಮತ್ತೆ ಹೋಗಿಬಿಡುತ್ತಾರೆ. ಅದಕ್ಕೂ ಮೊದಲು ಹೋಗಿರುತ್ತಾರೆ. ಅದಾದ ಮೇಲೂ ಹೋಗಿಬಿಡುತ್ತಾರೆ. ಅದರಲ್ಲಿ ಏನು ರಹಸ್ಯ ಎಂದರೆ ಈಗ ಕಾಮವನ್ನು ಗೆದ್ದಾಗಿದೆ, ಬಂದು ಬಿಟ್ಟರು ಎಂದಲ್ಲ, ಯಾವಾಗಲೂ ಇವರು ಜೊತೆಯಲ್ಲಿಯೇ ಇರುತ್ತಾರೆ. ಕಾಮವನ್ನು ಗೆದ್ದರು ಎಂದು ಅರ್ಥ, ರಾವಣನನ್ನು ನಾಶ ಮಾಡಿದರು ಎಂದರೆ ಕಾಮವನ್ನು ಅಳಿಸಲಾಯಿತು ಎಂದು ಅರ್ಥ. ಈಗ ಆಸೆ ಇರುತ್ತದೆ ಅಲ್ಲವೇ? ಕಾಮ ಹೋದರೂ ಈಗ ವೃದ್ಧಾಪ್ಯದ ನಂತರ ಗಂಡು ಹೆಣ್ಣಿನ ನಡುವೆ ಕಾಮ ಇಲ್ಲದಿರಬಹುದು, ಗಂಡ ಹೆಂಡತಿ ಎಂದು ಹೇಳುತ್ತಾ. ಆದರೆ ಆ ಆಸೆ ಇರುತ್ತದೆ. ಆದ್ದರಿಂದ ಅದನ್ನು ಗೆಲ್ಲಬೇಕು ಅಲ್ಲವೇ? ಆಗ ರಾಮನಿಗೆ ಆ ಲಕ್ಷ್ಮಣನ ಮೇಲೆ ಅಷ್ಟು ಆಸೆ ಇರುತ್ತದೆ. ಆ ಆಸೆಯನ್ನು ಅವರು ಗೆದ್ದರೆ ಎಂಬುದು ತಾನೇ ಕತೆ. ಕೊನೆಯಲ್ಲಿ ನೋಡಿದರೆ ಯಮನು ಬರುತ್ತಾನೆ ರಾಮನನ್ನು ನಾಶ ಮಾಡಿ ತೆಗೆದುಕೊಂಡು ಹೋಗುವುದಕ್ಕೆ. ಆಗ ರಾಮನು ಹೇಳುತ್ತಾನೆ, ನಾನು ಪದೇ ಪದೇ ನಿನ್ನನ್ನು ನೆನಪು ಮಾಡುತ್ತಾ ಇದ್ದೆ. ಇಲ್ಲ, ನಿನ್ನನ್ನು ನಾಶ ಮಾಡಿ ತೆಗೆದುಕೊಂಡು ಹೋಗುವ ಸಮಯ ಬಂದಿದೆ. ನೀನು ಸಿದ್ಧನಾಗಿದ್ದೀಯಾ ಎಂದರೆ ಇಲ್ಲ, ನಾನು ತಯಾರಾಗಿರುತ್ತೇನೆ ಎನ್ನುತ್ತಾನೆ. ಅದನ್ನೇ ಎವರ್ ರೆಡಿ ಎಂದು ಬ್ರಹ್ಮಕುಮಾರಿಯರಲ್ಲಿ ದೇವರು ಹೇಳುತ್ತಾರೆ. ತಯಾರಾಗಿರಬೇಕು. ಆಗ ಯಾವುದರ ಮೇಲೂ ಆಸೆ ಇರಬಾರದು. ಆಸೆ ಇದ್ದರೆ ಫೇಲ್. ಯಾವುದರ ಮೇಲೆ ಆಸೆ ಇರುತ್ತದೆಯೋ ಅದು ತಾನೇ ನಿಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಅಲ್ಲಿ ತಾನೇ ಲಕ್ಷ್ಮಣನು ಬಂದು ನಿಲ್ಲುತ್ತಾನೆ. ಯಾರೂ ಬರಬಾರದು, ನೀನು ಮತ್ತು ನಾನು ಒಬ್ಬರೇ ಮಾತನಾಡಬೇಕು ಎಂದು ಯಮಧರ್ಮನನ್ನು ನಾಶ ಮಾಡಿ ತೆಗೆದುಕೊಂಡು ಹೋಗುತ್ತಾನೆ. ಆ ಸಮಯದಲ್ಲಿ ಕತೆಯ ಪ್ರಕಾರ ಬೇರೆ ಒಂದು ಕಾರಣಕ್ಕಾಗಿ ಬರುತ್ತಾನೆ. ನಾವು ವಿವರವಾಗಿ ಹೋಗುವುದು ಬೇಡ, ಏಕೆಂದರೆ ಸಾರಾಂಶವನ್ನು ಬಿಟ್ಟುಬಿಡುತ್ತಾರೆ. ಬಂದು ನಿಲ್ಲುತ್ತಾನೆ. ತಕ್ಷಣ ಇವರಿಗೆ ಜರ್ಕ್ ಆಗುತ್ತದೆ.
ಏಕೆ ಲಕ್ಷ್ಮಣ ಬಂದೆ ಎಂದರೆ ಏನು ಅರ್ಥ? ಆಸೆ, ಕಾಮವನ್ನು ಗೆದ್ದಿದ್ದರು. ಇಲ್ಲಿ ಜರ್ಕ್ ಆಗುತ್ತದೆ. ಅದಾದ ಮೇಲೆ ಸ್ವಲ್ಪ ಕಷ್ಟಪಟ್ಟು ಗೆಲ್ಲುತ್ತಾರೆ ಎಂದು ಇಟ್ಟುಕೊಳ್ಳಿ. ಗೆದ್ದ ನಂತರ ತಾನೇ ಅವರು ಮೋಕ್ಷ ಪಡೆಯುತ್ತಾರೆ. ನಾನು ಮಾತ್ರ ಮೋಕ್ಷ ಪಡೆದರೆ ಸಾಕೆ? ಎಲ್ಲರೂ ಹೋಗಬೇಕು. ಅದು ಒಂದು ದೊಡ್ಡ ವಿಷಯ. ಅದರಲ್ಲಿ ದೊಡ್ಡ ರಹಸ್ಯ ಇದೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಹಾಕಬಹುದು. ಆದರೆ ಈ ಸಾರಾಂಶವನ್ನು ಹೇಳುತ್ತೇನೆ. ಈ 5 ವಿಕಾರಗಳನ್ನು ಗೆಲ್ಲುವುದನ್ನೇ ಅಲ್ಲಿ ವಿಷಯವಾಗಿ ಹೇಳಿದ್ದಾರೆ. ಬೈಬಲ್ನಲ್ಲಿಯೂ ಅದೇ. ಇಲ್ಲಿ ಕಥೆಯಾಗಿಯೇ ನಟಿಸಿ ತೋರಿಸಿಬಿಟ್ಟಿದ್ದಾರೆ. ರಾಮನಿಗೆ ಆಸ್ತಿಯನ್ನು ಕಸಿದುಕೊಂಡ ತಕ್ಷಣ ನಗುವ ಮುಖದಿಂದ ಹೋಗುತ್ತಾರೆ. ಅಲ್ಲಿ ಉಪದೇಶವಾಗಿ ಹೇಳುತ್ತಾರೆ, ನಿಮ್ಮ ಸಹೋದರನೊಂದಿಗೆ ನಿಮಗೆ ಏನೋ ಸಮಸ್ಯೆ ಬರುತ್ತದೆ, ಮನಸ್ಸಿನ ತೊಂದರೆ ಇದೆ. ಅದು ಆಸ್ತಿ ಸಮಸ್ಯೆಯಾಗಿರಬಹುದು, ಯಾವುದಾದರೂ ಆಗಿರಬಹುದು. ಹಾಗಾದರೆ ತಕ್ಷಣ ಅವನೊಂದಿಗೆ ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಇದೇ ವಿಷಯವೇ ಅಲ್ಲಿಯೂ ಇದೆ. ಆದರೆ ಇದು ಹೇಗೆ ಎಲ್ಲದರಲ್ಲಿಯೂ ಒಂದೇ ಆಗಿ ಬರುತ್ತದೆ ಗೊತ್ತೇ? ಬೀಜ ಒಂದೇ. ಈ ಮನುಷ್ಯ ಸೃಷ್ಟಿಯ ಮರದ ವಿವಿಧ ಶಾಖೆಗಳೇ ಬೇರೆ ಬೇರೆ ಧರ್ಮಗಳು. ಆದರೆ ಒಂದೇ ಬೀಜದಿಂದ ಬರುತ್ತದೆ. ದೇವರು ಕೊಡುವ ಜ್ಞಾನವೆಂಬ ಬೀಜದಿಂದ ಬರುತ್ತದೆ. ಈ ಜ್ಞಾನದ ವಿಸ್ತಾರವೇ ಅದು. ಅಥವಾ ಆ ಧರ್ಮದ ವೇದಗಳ ಸಾರವೇ ದೇವರು ಕೊಡುವ ಜ್ಞಾನ. ಆದ್ದರಿಂದಲೇ ನಮ್ಮಿಂದ ಎಲ್ಲಾ ಧರ್ಮಗಳಿಗೂ ವಿವರಣೆ ಕೊಡಲು ಸಾಧ್ಯವಾಗುತ್ತದೆ. ಒಬ್ಬ ಪಾದ್ರಿಯನ್ನು ಕರೆದು ಹಿಂದೂ ಧರ್ಮದ ಒಂದು ಕತೆಗೆ ವಿವರಣೆ ಕೊಡಲು ಹೇಳಿದರೆ ಅವರು ಕೊಡುವುದಿಲ್ಲ ಅಥವಾ ತಪ್ಪಾಗಿಯೇ ಮಾತನಾಡುತ್ತಾರೆ. ಅದೇ ರೀತಿ ಒಬ್ಬ ಹಿಂದೂ ಸತ್ಸಂಗ ಮಾಡುವವರನ್ನು ಕರೆದು ಬೈಬಲ್ ಕುರಾನಿಗೆ ವಿವರಣೆ ಹೇಳಲು ಹೇಳಿದರೆ ಹೇಳುವುದಿಲ್ಲ ಅಥವಾ ತಪ್ಪಾಗಿಯೇ ಮಾತನಾಡುತ್ತಾರೆ. ಆದರೆ ದೇವರಿಂದ ನೇರವಾಗಿ ಜ್ಞಾನ ತೆಗೆದುಕೊಳ್ಳುವ ಬ್ರಹ್ಮ ಕುಮಾರಿಗಳಿಂದ ಮಾತ್ರ ಎಲ್ಲದಕ್ಕೂ ವಿವರಣೆ ಕೊಡಲು ಸಾಧ್ಯ, ಕೊಡಲು ಬೇಕು. ಅದೇ ಕರ್ತವ್ಯ. ಅದಕ್ಕಾಗಿಯೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಏಕೆ? ಏಕೆಂದರೆ ನಮ್ಮ ಸಹೋದರರು, ಅಂದರೆ ಸ್ವರ್ಗದಲ್ಲಿದ್ದ ಆ ದೇವಿ ದೇವತಾ ಧರ್ಮಕ್ಕೆ ಸೇರಿದವರು ಈಗ ಬೇರೆ ಬೇರೆ ರೂಪದಲ್ಲಿ ಅಲ್ಲಲ್ಲಿ ಇರುತ್ತಾರೆ. ಬಡವರಾಗಿ ಕಷ್ಟಪಡುತ್ತಾ ಇರುತ್ತಾರೆ. ಈ ಜ್ಞಾನವನ್ನು ಕೇಳಿದ ತಕ್ಷಣ ಬಂದುಬಿಡುತ್ತಾರೆ. ಆದರೆ ಈಗ ಬಹಳ ಸಾಮಾನ್ಯವಾಗಿ ಇದ್ದೇವೆ ಅಲ್ಲವೇ ನಾವು? ಆಗ ಅದುವೇ ಅಲ್ಲಿ ಕೊನೆಯಲ್ಲಿ ಮಹಾಭಾರತದಲ್ಲಿ ಅಜ್ಞಾತವಾಸಿ ಎಂದು ಅಪ್ರತ್ಯಕ್ಷವಾಗಿ ಇರುವುದಾಗಿ ತೋರಿಸಿರುತ್ತಾರೆ. ಸಾಮಾನ್ಯವಾಗಿ ಇರುತ್ತಾರೆ. ಒಬ್ಬ ರಾಜೀವ್ರಾಣಿ ತರಹ ಇಲ್ಲದೆ ಒಬ್ಬ ಕೆಲಸಗಾರಿಯಂತೆ ಇರುತ್ತಾರೆ. ಕೊನೆಯ 1 ವರ್ಷ ಆ ಸ್ಥಿತಿಯಲ್ಲಿಯೇ ನಾವು ಈಗ ಇದ್ದೇವೆ. ಆದರೆ ದೇವರ ನೆನಪಿನಲ್ಲಿ ನಾವು ಪಡೆಯಲಿರುವ ಸ್ವರ್ಗದ ಮಾದಕತೆಯಲ್ಲಿ ಇರುತ್ತಾ ಇಲ್ಲಿ ಖಂಡಿತವಾಗಿಯೂ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ಕಳೆದುಕೊಳ್ಳುವುದೇ ನಿಮಗೆ ತಿಳಿದಿರುವುದಿಲ್ಲ. ಸ್ವರ್ಗವನ್ನು ಪಡೆಯುವ ಆ ಸಂತೋಷ ಮಾತ್ರ ಇರುತ್ತದೆ. ಇನ್ನು ಒಂದು ವಿಷಯ, ಇಲ್ಲಿ ಒಬ್ಬರನ್ನೊಬ್ಬರು ಆತ್ಮ ಎಂದು ನೋಡುತ್ತಿದ್ದೀರಿ. ನೋಡುವಾಗೆಲ್ಲ ನೀನು ಆತ್ಮ ಎಂಬ ಜ್ಞಾನವನ್ನು ಕೊಡುತ್ತೇವೆ. ಆದರೆ ಮಾತನಾಡುವಾಗ ನಾವು ಆತ್ಮ ಎಂದು ಹೇಳಿ ಮಾತನಾಡುವುದಿಲ್ಲ ಅಲ್ಲವೇ? ಆಗ ಅದು ಮನಸ್ಸಿನೊಳಗೆ ಹೇಳಿಕೊಳ್ಳಬೇಕು. ಆ ಭಾವನೆಯಲ್ಲಿ ಇರುತ್ತೇವೆ. ಅದರ ನೆನಪಾಗಿ ಇವರು ಓಂ ಎಂಬುದನ್ನು ಹೊರಗೆ ಹೇಳಬಾರದು ಎಂದು ಭಕ್ತಿಯಲ್ಲಿ ವ್ಯಕ್ತವಾಗಿರಬಹುದು. ಏಕೆಂದರೆ ಈ ವಿಷಯವೇ ದುಷ್ಯಂತ್ ಶ್ರೀಧರ್ ಅವರು ಈ ಸಂದರ್ಶನದಲ್ಲಿ ಹೇಳಿದಾಗಲೇ ತಿಳಿಯಿತು. ಅದಕ್ಕೆ ಆ ಸಹೋದರರಿಗೆ ಮನಃಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಮುಂದಿನದು ಈಗ ಅಗರ ಮೊದಲೈ ಎಳ್ತೆಲ್ಲಾಂ ಆದಿಭಗವನ್ ಎಂದು ಬರುತ್ತದೆ ಅಲ್ಲವೇ? ಆದ್ದರಿಂದ ಪರಮಾತ್ಮ ಎಂದು ಹೇಳಿದರು. ವಾಸ್ತವವಾಗಿ ಇದು ಕೂಡ ದೇವರು ಬಳಸುವ ಭಾಷೆಯೇ. ದೇವರು ಏನು ಹೇಳುತ್ತಾರೆ ಎಂದರೆ ಆಲ್ಫಾ ಬೀಟಾ ಎನ್ನುತ್ತಾರೆ. ಆಲ್ಫಾ ಎಂದರೆ ಗ್ರೀಕ್ ಭಾಷೆಯಲ್ಲಿಯೋ ಅಥವಾ ಲ್ಯಾಟಿನ್ ಭಾಷೆಯಲ್ಲಿಯೋ ಅವರ ವರ್ಣಮಾಲೆ. ಅದು ಅಲ್ಲಿ ಆಲ್ಫಾ ಬೀಟಾ ಬಿ. ಆಗ ಆಲ್ಫಾ ಎಂದರೆ ದೇವರು, ಬೀಟಾ ಎಂದರೆ ಅವರು ಕೊಡುವ ಆಸ್ತಿ. ಕನ್ನಡದಲ್ಲಿ ಹೇಳಬೇಕೆಂದರೆ ತಂದೆ ಮತ್ತು ಆಸ್ತಿ. ದೇವರು ನಮಗೆ ಆತ್ಮಕ್ಕೆ ತಂದೆ ಎಂದರೆ ಆಸ್ತಿ ಕೊಡುತ್ತಾರೆ ಅಲ್ಲವೇ? ಅವರೇ ಸ್ವರ್ಗವನ್ನು ಕೊಡುತ್ತಾರೆ. ಆದ್ದರಿಂದ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ ಎಂದು ದೇವರು ಹೇಳುತ್ತಾರೆ. ಈ ಪ್ರಣವ ಮಂತ್ರವನ್ನು ಗುರುವಿನ ಮೂಲಕ ಕಲಿತುಕೊಳ್ಳಬೇಕು ಎಂದು ಹೇಳಿರುತ್ತಾರೆ. ಎಲ್ಲ ಆತ್ಮಗಳಿಗೂ ಗುರು, ನಿಜವಾದ ಗುರು, ಸತ್ಯವಾದ ಗುರು, ಸದ್ಗುರು ಶಿವಪರಮಾತ್ಮನು ಮಾತ್ರವೇ. ಅವರು ಹೇಳಿದಾಗಲೇ ನಮಗೆ ಇದು ತಿಳಿಯುತ್ತದೆ. ಆದರೆ ಇದು ತಿಳಿದುಕೊಂಡರೂ ಆ ಆತ್ಮ ಭಾವನೆಯಲ್ಲಿ ಸ್ಥಿರವಾಗಿರಬೇಕೆಂದರೆ ಅವರು ಕೊಡುವ ಜ್ಞಾನವನ್ನು ದಿನದಿಂದ ದಿನಕ್ಕೆ ಕೇಳಬೇಕು. ಅದು ಎಲ್ಲ ಬ್ರಹ್ಮಕುಮಾರಿ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಮುರಳಿಯಾಗಿ ಬೋಧಿಸಲ್ಪಡುತ್ತದೆ. ಸಂಪೂರ್ಣವಾಗಿ ಉಚಿತ.
ಯೂಟ್ಯೂಬ್, ವೆಬ್ಸೈಟ್ಗಳಲ್ಲಿಯೂ ಇದೆ. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಅವಶ್ಯವಾಗಿ ನೋಡಿ ಪ್ರಯೋಜನ ಪಡೆಯಿರಿ. ಓಂ ಶಾಂತಿ. ಧನ್ಯವಾದಗಳು.